ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಇಂಗ್ಲಿಷ್ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಲೆಟ್ ಅಸ್ ನಾಟ್ ಬಿಕಮ್ ವೆರಿ ಇನ್ ಡೂಯಿಂಗ್ ಗುಡ್, ಫಾರ್ ಎಟ್ ದ ಪ್ರಾಪರ್ ಟೈಮ್ ವಿ ವಿಲ್ ರೀಪ್ ಅ ಹಾರ್ವೆಸ್ಟ್ ಇಫ್ ಯು ಡು ನಾಟ್ ಗಿವ್ ಅಪ್ ಎಂಬುದಾಗಿ. ನಾವು ವಿ ವಿಲ್ ರೀಪ್ ಅ ಹಾರ್ವೆಸ್ಟ್ ಇಫ್ ವಿ ಡು ನಾಟ್ ಗಿವ್ ಅಪ್ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ. ಲೆಟ್ ಅಸ್ ನಾಟ್ ಬಿಕಮ್ ವೆರಿ ಇನ್ ಡೂಯಿಂಗ್ ಗುಡ್, ಫಾರ್ ಅಟ್ ದ ಪ್ರಾಪರ್ ಟೈಮ್, ಸರಿಯಾದ ಸಮಯದಲ್ಲಿ. ಹಲ್ಲೆಲೂಯಾ. ಸರಿಯಾದ ಸಮಯದಲ್ಲಿ, ಇಲ್ಲಿ ಬರೆಯಲ್ಪಟ್ಟಿದೆ ತಕ್ಕ ಸಮಯದಲ್ಲಿ ನಾವು ಏನನ್ನು ಕೊಡ್ತೇವೆ? ನಾವು ಹಾರ್ವೆಸ್ಟ್ ಅನ್ನು, ನಾವು ಬೆಳೆಯನ್ನು ಕೊಯ್ಯುವವರಾಗಿದ್ದೇವೆ ಎಂಬುದಾಗಿ. ಅದಕ್ಕೆ ನಾವು ಬಹಳವಾಗಿ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿ ಅಂತ ಹೇಳಿದ್ರೆ, ಈ ಒಳ್ಳೆಯದನ್ನು ಮಾಡುವಂತ ಸಮಯ ನಾವು ಎಷ್ಟೋ ಸಾರಿ ಮನಗುಂದಿ ಹೋಗುತ್ತೇವೆ. ಎಷ್ಟೋ ಸಾರಿ ನಾವು ಒಳ್ಳೆಯದನ್ನು ಮಾಡಿ ಎಷ್ಟೋ ಜನರಿಗೆ ಒಳ್ಳೆಯದನ್ನು ಮಾಡಿರ್ತೇವೆ, ಎಷ್ಟೋ ಜನರಿಗೆ ಒಳ್ಳೆಯದನ್ನು ಬಯಸಿರ್ತೇವೆ. ಆದರೆ ಅವರನ್ನು ನೋಡುವಾಗ ನಮಗೇನಾಗ್ತದೆ? ಬಹಳ ಬೇಜಾರಾಗ್ತದೆ ಕೆಲವು ಸಾರಿ. ಯಾಕಪ್ಪ ನಾವು ಒಳ್ಳೆಯದನ್ನು ಮಾಡಿದ್ದೆವು, ಅವ್ರು ನಾವು ಎಷ್ಟು ಒಳ್ಳೆಯದನ್ನು ಮಾಡಿದರೂ ಸಹ ಅವರು ಒಳ್ಳೆಯದನ್ನು ಸ್ವೀಕರಿಸುತ್ತಾ ಇಲ್ಲ. ಒಳ್ಳೆಯದನ್ನು ಅವರು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕ ಕೃತಜ್ಞರಾಗಿ ಅವರು ಇರುತ್ತಾ ಇಲ್ಲ ಎಂಬುದಾಗಿ, ಹಲ್ಲೆಲೂಯಾ, ನಾವು ಎಷ್ಟೋ ಸಾರಿ ಯೋಚಿಸಬಹುದು. ಹೀಗೆ ಪೌಲನು ಇಂಥ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಗಲಾತ್ಯ ಸಭೆಯ ಜನರಿಗೆ, ವಿಶ್ವಾಸಿಗಳಿಗೆ ಉಂಟಾಗಬಹುದು ಎಂಬುದಾಗಿ ಅರಿತುಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾನೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ ಎಂಬುದಾಗಿ. ಹಲ್ಲೆಲೂಯಾ. ನಾವು ಎಷ್ಟೋ ಸಾರಿ ಒಳ್ಳೆಯದನ್ನು ಮಾಡಿರ್ತೇವೆ, ನಮ್ಮ ಕುಟುಂಬದವರಿಗೆ ಒಳ್ಳೆಯದನ್ನು ಮಾಡಿರ್ತೇವೆ, ಸಭೆಯಲ್ಲಿರುವ ಯಾರಿಗೋ ಒಳ್ಳೆಯದನ್ನು ಮಾಡಿರ್ತೇವೆ, ಅಥವಾ ನಮ್ಮ ಅಕ್ಕಪಕ್ಕದವರಿಗೆ ಒಳ್ಳೆಯದನ್ನು ಮಾಡಿರ್ತೇವೆ, ನಮ್ಮ ಹಿತೈಷಿಗಳಿಗೆ ಒಳ್ಳೆಯದನ್ನು ಮಾಡಿರ್ತೇವೆ, ಹೀಗೆ ನಮ್ಮ ಮಕ್ಕಳಿಗೂ ಸಹ ಒಳ್ಳೆಯದನ್ನು ಮಾಡಿರ್ತೇವೆ. ಆದರೆ ಒಂದು ದಿವಸ ಬರುತ್ತದೆ, ಅವರು ಒಳ್ಳೆಯದನ್ನು ನೆನೆಸಿಕೊಳ್ಳದೆ ನಮ್ಮ ಜೀವಿತವನ್ನು, ಹಲ್ಲೆಲೂಯಾ, ನಾವು ಮಾಡಿದಂತ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಅವರು ಬದಿಗೆ ಹಾಕುವಂತದ್ದಾಗಿರ್ಬಹುದು. ಆದರೆ ಪ್ರಿಯ ದೇವಜನರೇ, ಆದರೆ ಪೌಲನು ಇವತ್ತು ನಮಗೆ ಎಚ್ಚರಿಸುವಂತದ್ದು, ನಾವು ಅಂತ ಸಮಯ ಬಂದರೂ ಸಹ ಒಳ್ಳೆಯದನ್ನು ನಾವು ಬೇಸರಗೊಳ್ಳದೆ ಮಾಡಬೇಕು. ಅಂತ ಸಮಯ ಬಂದರೂ ಸಹ ಒಳ್ಳೆಯದನ್ನು ಏನ್ ಮಾಡಬೇಕು? ಬೇಸರಗೊಳ್ಳದೆ ಮಾಡಬೇಕು. ಮನಗುಂದದೆ ತಕ್ಕ ಸಮಯದಲ್ಲಿ ಅದಕ್ಕೆ ಬೆಳೆಯನ್ನು, ಅದಕ್ಕೆ ಆಶೀರ್ವಾದವನ್ನು ನಾವು ಕೊಯ್ಯುತ್ತೇವೆ. ಹಲ್ಲೆಲೂಯಾ. ನಾವು ಇವತ್ತು ಕೆಟ್ಟತನಕ್ಕೆ ಸೋತು ಹೋಗದೆ, ಬೈಬಲ್ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನದಲ್ಲಿ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಏನ್ ಮಾಡ್ಬೇಕಂತ ಹೇಳ್ತಾನೆ? ಸೋಲಿಸು. ಹಲ್ಲೆಲೂಯಾ. ಕೆಟ್ಟತನಕ್ಕೆ ಸೋತು ಹೋಗಬೇಡ. ಇವತ್ತು ಕೆಟ್ಟತನವು, ಕೆಟ್ಟ ಜನರು, ಕೆಟ್ಟ ಸಂಗತಿಗಳು ನಮ್ಮ ಮುಂದೆ ಇದೆ. ಆದರೆ ಪೌಲನು ರೋಮ ಸಭೆಗೆ ಹೇಳ್ತಾ ಇದ್ದಾನೆ, ಪ್ರಿಯ ದೇವ ಮಕ್ಕಳೇ, ಇವತ್ತು ಕೆಟ್ಟತನ ಇದೆ ಎಂಬುದಾಗಿ ನಾವೆಷ್ಟು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅವರ ಕೆಟ್ಟತನವನ್ನು ನೋಡಿ ನಾವು ದೇವರ ಮುಂದೆ ಮೊರೆ ಇಡುತ್ತಾ ಇದ್ದೇವೆ. ಆದರೆ ನೀನು ಮೊರೆ ಇಟ್ಟು ಅವರ ಕೆಟ್ಟತನ ಹೋಗುತ್ತಾ ಇಲ್ಲ, ಅವ್ರು ಹೆಚ್ಚಾಗುತ್ತಾ ಇದೆ. ಆದರೆ ಆ ಕೆಟ್ಟತನವನ್ನು ನೋಡಿ ಏನಾಗಬೇಡ? ಸೋತು ಹೋಗಬೇಡ. ಇವತ್ತು ಲೋಕದಲ್ಲಿ ನಾವು ನೋಡುತ್ತೇವೆ, ಹಲವು ಕೆಟ್ಟತನವು ತುಂಬಿ ಹೋಗಿದೆ. ನಾವಿಲ್ಲಿ ಒಂದು ಗುಂಪು ಜನರು ಈ ಕೆಟ್ಟತನ ಎಲ್ಲ ನಿಂತು ಹೋಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಕೆಟ್ಟತನ ನನ್ನ ಕುಟುಂಬದಲ್ಲಿ ಇರಬಾರದು, ನನ್ನ ಮಕ್ಕಳಲ್ಲಿ ಇರಬಾರದು, ನಮ್ಮ ಬಂಧು ಬಳಗದವರಲ್ಲಿ ಇರಬಾರದು ಎಂಬುದಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಆದರೆ ಪ್ರಿಯ ದೇವಜನ, ಇವತ್ತು ನಮ್ಮನ್ನು ದೇವರು ತಿರುಗಿ ಎಚ್ಚರಿಸಿ, ತಿರುಗಿ ನಮ್ಮನ್ನು ಚೈತನ್ಯಗೊಳಿಸುವುದು ಏನಂತ ಹೇಳಿದರೆ, ನೀನು ಕೆಟ್ಟತನಕ್ಕೆ ಸೋತು ಹೋಗಬೇಡ, ಒಳ್ಳೆತನದಿಂದ. ಆದರೆ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಪೌಲನು ಹೇಳ್ತಾ ಇದ್ದಾನೆ, ಒಳ್ಳೆತನದಿಂದ ಕೆಟ್ಟತನವನ್ನು ಏನ್ ಮಾಡಬೇಕು ಅಂತೇಳಿ ಸೋಲಿಸು. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ. ಹೌದು, ಇವತ್ತು ಮನಗುಂದಿದಂತ ಈ ಕೆಟ್ಟತನವನ್ನು ನೋಡಿ ಮನಗುಂದಿದ್ದೀರಾ? ಈ ಲೋಕದ ಹಲ್ಲೆಲೂಯಾ ಕುಟುಂಬದವರಿಂದ, ಒಂದು ವೇಳೆ ಗಂಡವಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಿಂದ ಮನಗುಂದಿ ಹೋಗಿದ್ದೀರಾ? ಪ್ರಿಯ ದೇವಜ, ಮನಗುಂದಬೇಡಿರಿ. ಯಾಕೆಂದರೆ ದೇವರು ನಮಗೆ ಹೇಳುವಂತದ್ದು, ಹಲ್ಲೆಲೂಯಾ, ನೀವು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಇದನ್ನು ಮಾಡುವಾಗ ನಮಗೆ ಸ್ವಲ್ಪ ಕಷ್ಟವಾಗಬಹುದು. ಹೇಗೆ ನಾನು ತಗ್ಗಿಸಿಕೊಳ್ಳಲಿ? ಪ್ರಿಯ ದೇವ ಜನರೇ, ತಗ್ಗಿಸಿಕೊಳ್ಳುವಂಥದ್ದು ಹಲ್ಲೆಲೂಯಾ ದೇವರ ಪ್ರೀತಿಯ ಒಂದು ಗುಣವಾಗಿದೆ. ಕ್ರಿಸ್ತನು ನಿಮ್ಮಲ್ಲಿರುವಂಥದ್ದು, ಪವಿತ್ರಾತ್ಮನು ನಿಮ್ಮಲ್ಲಿರುವಂಥದ್ದಕ್ಕೆ ಅದೊಂದು ಏನಾಗಿದೆ? ಸಾಕ್ಷಿ. ತಗ್ಗಿಸಿಕೊಳ್ಳುವಂಥದ್ದು, ನಾವು ಹಂಬಲ್ ಆಗಿರುವಂಥದ್ದು ಏನಂತೆ? ದೇವರ ಒಂದು ಗುಣವಾಗಿದೆ. ದೇವ ಯೇಸು ಸ್ವಾಮಿ ಸ್ವತಃ ಆ ಪರಲೋಕದಿಂದ ಆ ಮಾನವ ರೂಪ ತಾಳಿ ಭೂಮಿಗೆ ಬರ್ತಾನೆ. ಬಂದು ಆತನು ಅಹಂಕಾರಿಯಾಗಿ ಈ ಭೂಮಿ ಮೇಲೆ ಆತನು ನಡೆಯಲಿಲ್ಲ, ಗತ್ತಿನಲ್ಲಿ ಆತನು ನಡೆಯಲಿಲ್ಲ, ತಗ್ಗಿಸಿಕೊಂಡನು. ಹಲ್ಲೆಲೂಯಾ. ತನ್ನ ಐಡೆಂಟಿಟಿಯನ್ನು, ಹಲ್ಲೆಲೂಯಾ, ಎಲ್ಲ ಮಹಿಮೆಯ ಐಡೆಂಟಿಟಿಯನ್ನು ಮರೆ ಮಾಡಿ ಆತನು ಯೇಸು ಸ್ವಾಮಿ ಭೂಮಿ ಮೇಲೆ ಸಾಧಾರಣ ಒಬ್ಬ ಮನುಷ್ಯನಾಗಿ,
ಹಲ್ಲೆಲೂಯಾ. ಹುಟ್ಟುವಾಗಲೂ ಸಾಧಾರಣನಾಗಿದ್ದನು, ಆತನು ಬೆಳೆಯುತ್ತಾ ಬರುವಾಗಲೂ ಸಾಧಾರಣನಾಗಿ ಬೆಳೆದನು. ಹಲ್ಲೆಲೂಯಾ. ಪರಲೋಕಕ್ಕೆ ಏರಿ ಹೋಗುವಂತ ಸಮಯದಲ್ಲೂ ಸಹ ಆತನು ಸಾಧಾರಣನಾಗಿದ್ದನು. ಹಲ್ಲೆಲೂಯಾ. ಆತನು ವಿಶೇಷವಾದ ವ್ಯಕ್ತಿತ್ವವನ್ನು ನಮಗೆ ಮಾದರಿಯಾಗಿ ತೋರಿಸಿ ಹೋಗಿದ್ದಾನೆ. ಒಬ್ಬ ವ್ಯಕ್ತಿ, ಮನುಷ್ಯನಲ್ಲಿ ಒಬ್ಬ ವ್ಯಕ್ತಿ ದೇವರನ್ನು ಪ್ರೀತಿಸುವನಲ್ಲಿ ಇರಬೇಕಾದಂತ ವ್ಯಕ್ತಿತ್ವ ಯಾವ ರೀತಿಯಾಗಿರಬೇಕೆಂಬುದಾಗಿ ಯೇಸು ಸ್ವಾಮಿ ನಮಗೇನ್ ಮಾಡಿ ಹೋದನು, ತೋರಿಸಿ ಹೋದನು. ಇವತ್ತು ದೇವರು ಬಯಸುವಂಥದ್ದು ಆ ವ್ಯಕ್ತಿತ್ವ ನಮ್ಮದಾಗಬೇಕು. ಮನಗುಂದಬೇಡಿರಿ, ಜನರು ನಿಮ್ಮ ವಿರುದ್ಧವಾಗಿ ಏನೇ ಮಾತನಾಡಲಿ. ಮನಗುಂದಬೇಡಿರಿ, ಜನರು ನಿಮ್ಮ ಮೇಲೆ ಕೆಟ್ಟದಾದಂತ ಸುಳ್ಳು ಅಪವಾದವನ್ನು ಹೊರಿಸಲಿ. ಮನಗುಂದಬೇಡಿರಿ, ಹಲ್ಲೆಲೂಯಾ. ಜನರು ನಿಮಗೆ ಮೋಸ ಮಾಡಿದರು ಸಹ ಮನಗುಂದಬೇಡಿರಿ. ನಿಮಗೆ ಹಲ್ಲೆಲೂಯಾ ನೀವು ಒಳ್ಳೆಯದನ್ನು ಮಾಡಿದರೂ ಕೆಟ್ಟದನ್ನೇ ಅವರು ಬಯಸುತ್ತಿರುವುದಾದರೆ ಮನಗುಂದಬೇಡಿರಿ. ಯಾಕೆಂದರೆ ಕೆಟ್ಟತನವನ್ನು ಹೇಗೆ ಸೋಲಿಸಬೇಕಂತೆ, ಒಳ್ಳೆತನದಿಂದ ಸೋಲಿಸಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಪ್ರಿಯ ದೇವಜನರೇ, ನಮ್ಮಲ್ಲಿ ಒಳ್ಳೆತನವು ಹೆಚ್ಚಾಗಲಿ. ಕ್ರಿಸ್ತನ ಒಳ್ಳೆಯತನವು, ದೇವರ ವಾಕ್ಯವನ್ನು ಓದುವಾಗ ಒಂದೊಂದೇ ಒಳ್ಳೆತನಗಳನ್ನು ಪವಿತ್ರಾತ್ಮನು ನಮ್ಮಲ್ಲಿ ತುಂಬಿಸುತ್ತಾನೆ. ನಾವು ನೆನೆಸುವುದಕ್ಕಿಂತ ಹೆಚ್ಚಾಗಿ ಒಳ್ಳೆತನವನ್ನು ದೇವರು ಕೊಡುತ್ತಾನೆ. ನಾವು ಇವತ್ತಿನವರೆಗೆ ಪ್ರಾಕ್ಟೀಸ್ ಮಾಡದಂತ ಒಳ್ಳೆತನವನ್ನು, ಒಳ್ಳೆ ಕ್ವಾಲಿಟೀಸ್ ಅನ್ನು ಹಲ್ಲೆಲೂಯಾ ನಮಗೆ ದೇವರು ಕೊಡುವನಾಗಿದ್ದಾನೆ. ಯಾಕೆಂದ್ರೆ ಹಲ್ಲೆಲೂಯಾ ಒಬ್ಬ ಕ್ರಿಸ್ತನ, ಒಬ್ಬ ವಿಶ್ವಾಸಿ, ಆತನ ಜೀವನ ಸ್ಟ್ಯಾಂಡರ್ಡ್, ಹಲ್ಲೆಲೂಯಾ ಆತನ ಮಾತಿನ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅವನ ನಡೆಯ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅವನು ಕೇಳುವಂತ ವಿಷಯಗಳ ಸ್ಟ್ಯಾಂಡರ್ಡ್ ಆಗಿರ್ಬೋದು, ನೋಡುವಂತ ವಿಷಯಗಳ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಅದೆಲ್ಲವೂ ಬದಲಾಗಬೇಕು. ಹಲ್ಲೆಲೂಯಾ, ಎಲ್ಲವೂ ಬದಲಾಗಬೇಕು. ಯಾಕೆಂದ್ರೆ ನಾವು ಹಳೆಯ ಜೀವಿತದಲ್ಲಿ ಇದ್ದುಕೊಂಡು ನಾನು ಕ್ರಿಸ್ತನವನು ಎಂಬುದಾಗಿ ಹೇಳಿದರೆ ಹಲ್ಲೆಲೂಯಾ ನಮ್ಮದು ಹಲ್ಲೆಲೂಯಾ ನಾವು ಕ್ರಿಸ್ತನವರಲ್ಲ ಎಂಬುದಾಗಿ ಬೈಬಲ್ ನಮಗೆ ಹೇಳುತ್ತದೆ. ಕೆಟ್ಟತನವನ್ನು ಒಳ್ಳೆತನದಿಂದ ನಾವು ಸೋಲಿಸೋಣ. ಒಳ್ಳೆತನದಿಂದ ರಿಪ್ಲೇಸ್ ಆಗ್ಬೇಕು. ಕೆಟ್ಟತನಕ್ಕೆ ರಿಪ್ಲೇಸ್ ಆಗುವಂತದ್ದೇ ಒಳ್ಳೆತನ. ಆ ಒಳ್ಳೆತನವನ್ನು ಮಾಡಿಕೊಂಡು ನಾವು ಜೀವಿಸಬೇಕು. ನಾವು ಈ ಲೋಕದಲ್ಲಿ ಆತನ ಒಳ್ಳೆಯ ಮೂಲಗಳ ಭಾಗವಾಗಿದ್ದೇವೆಂದು ದೇವರು ಬಯಸುತ್ತಾನೆ. ಭಾಗವಾಗಿರಬೇಕು. ಆತನ ಒಳ್ಳೆತನದ ಮೂಲದ ಭಾಗ, ಆತನ ಸೋರ್ಸ್, ಆತನ ಒಳ್ಳೆತನದ ಸೋರ್ಸಿನ ನಾವು ಏನಾಗಿರ್ಬೇಕು, ರೆಪ್ರೆಸೆಂಟೇಟಿವ್ಸ್ ಇಲ್ಲಿ ಆಗಿರಬೇಕು. ಇವತ್ತು ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಇಲ್ಲ. ದೇವರು ತಾನೇ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಿಲ್ಲ. ಯಾವುದಾದ್ರೂ ಈ ಭೂಮಿಯ ಮೇಲೆ ಕೆಲಸ ಆಗಬೇಕು ಅಥವಾ ನಮ್ಮ ಯಾರಾದರೂ ದುಃಖದಲ್ಲಿ, ಚಿಂತೆಯಲ್ಲಿ, ರೋಗದಲ್ಲಿ ಇರೋರಿಗೆ ದೇವರು ತಾನೇ ಇಳಿದು ಬಂದು ಹಲ್ಲೆಲೂಯಾ ಕೆಲಸಗಳನ್ನು ಮಾಡುವುದಿಲ್ಲ. ಯಾರ ಮುಖಾಂತರ ಮಾಡ್ತಾನೆ? ನನ್ನ ಮತ್ತು ನಿಮ್ಮ ಮುಖಾಂತರ. ಇವತ್ತು ಹಲ್ಲೆಲೂಯಾ ಆತನ ಒಳ್ಳೆತನವನ್ನು, ಆತನ ಒಳ್ಳೆತನದ ಮೂಲವನ್ನು ನಾವು ಹೊಂದಿದವರಾಗಿ ಹಲ್ಲೆಲೂಯಾ ಇಲ್ಲಿ ಆತನೊಂದು ಇನ್ಸ್ಟ್ರೂಮೆಂಟ್ ಆಗಿ ಈ ಭೂಮಿ ಮೇಲೆ ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಒಳ್ಳೆಯದನ್ನು ಮಾಡುವವರು ಹೇಗೆ ಮಾಡಬೇಕಂತೆ? ಬೇಸರಗೊಳ್ಳದೆ. ಗ್ರೀಕ್ ಅಲ್ಲಿ ಆ ಒಳ್ಳೆಯದಕ್ಕೆ ಆ ಒಂದು ಪದವನ್ನು ಹೀಗೆ ಬರೆದಿದೆ, ಎಕಾಯೋ ಎಂಬುದಾಗಿ. ಅಂದ್ರೆ ಅದರ್ಥ ಸಂಪೂರ್ಣವಾಗಿ ಆತ್ಮರಹಿತರಾಗಿ ದಣಿದುಕೊಳ್ಳಲು. ಅಂದ್ರೆ ಆಯಾಸದ ಬಗ್ಗೆ ಹೇಳ್ತಾ ಇದ್ದಾನೆ, ಬೇಸರಗೊಳ್ಳುವುದರ ಬಗ್ಗೆ ಹೇಳ್ತಿದ್ದ. ಬೇಸರಗೊಳ್ಳುವುದು ಅಥವಾ ದಣಿದು ಹೋಗಿದ್ದೀರಾ, ಒಳ್ಳೆತನವನ್ನು ಸೋಲಿಸುವುದರಲ್ಲಿ ಅಥವಾ ಕೆಟ್ಟದನ್ನು ಜನರಿಂದ ನೋಡುತ್ತಾ ಹಲ್ಲೆಲೂಯಾ ಒಳ್ಳೆತನ ಮಾಡಲು ನಿಮಗೆ ಆಗುತ್ತಾ ಇಲ್ಲವೋ, ದಣಿದು ಹೋಗಿದ್ದೀರಾ ಅಂತವರಿಗೆ ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ ನೀವು ಹೃದಯವನ್ನು ಕಳೆದುಕೊಳ್ಳುವುದು ಬೇಡ ಎಂಬುದಾಗಿ. ಆ ಅರ್ಥ, ಡೋಂಟ್ ಲೂಸ್ ಯೋರ್ ಹಾರ್ಟ್. ನಿನ್ನ ಹೃದಯವನ್ನು ಕಳೆದುಕೊಳ್ಳಬೇಡ. ಅವರ ಬಗ್ಗೆ ನೀನು ಕಳೆದುಕೊಳ್ಳಬೇಡ. ಹಲ್ಲೆಲೂಯಾ ಅದರ ಬದಲಾಗಿ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ ಒಂದು ಸಂಪೂರ್ಣ ಆತ್ಮರಹಿತರಾಗಿ ಹೋಗಿದ್ದೀರಾ, ದಣಿದುಕೊಂಡಿದ್ದೀರಾ. ಹಲ್ಲೆಲೂಯಾ ನಿಮಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಹೃದಯವನ್ನೇನ್ ಮಾಡಬೇಡ, ಕಳೆದುಕೊಳ್ಳಬೇಡ. ಡೋಂಟ್ ಲೂಸ್ ಯೋರ್ ಹಾರ್ಟ್. ಇವತ್ತು ನಾವು ಎಷ್ಟೋ ಜನರು ವಿಶ್ವಾಸಿಗಳಾದ ನಂತರ, ದೇವರನ್ನು ಕಂಡುಕೊಂಡ ನಂತರ ಬಹಳ ವಿರೋಧಗಳು ನಮಗೆ ಬರುತ್ತದೆ. ಜನರಿಂದ ವಿರೋಧಗಳು, ಕುಟುಂಬದವರಿಂದ ವಿರೋಧಗಳು. ಎಷ್ಟೋ ಸಾರಿ ಇತ್ತೀಚೆಗೆ ವಿಶೇಷವಾಗಿ ನಮ್ಮ ವಿಶ್ವಾಸಿಗಳು ಯಾರಾದರೂ ಬಾಡಿಗೆ ಮನೆ ಹುಡುಕಿಕೊಂಡು ಹೋದ್ರೂ ಸಹ ನೀವು ಪ್ರಾರ್ಥನೆ ಮಾಡೋದಾದರೆ ನಿಮಗೆ ಬಾಡಿಗೆ ಮನೆಯನ್ನು ಕೊಡುವುದಿಲ್ಲ ಎಂಬಂತ ಪರಿಸ್ಥಿತಿ ಇವತ್ತಿನ ದಿನಗಳಲ್ಲಿ. ಯಾಕೆಂದ್ರೆ ಆಲ್ರೆಡಿ ಅವರಿಗೆ ಫೀಡ್ ಮಾಡಿದ್ದಾರೆ. ಅವರಿದ್ದರೆ ಹಲ್ಲೆಲೂಯಾ ಯೇಸುವನ್ನು ಪ್ರಾರ್ಥನೆ ಮಾಡುವವರಿದ್ದರೆ ನಮ್ಮ ಎಲ್ಲದಕ್ಕೂ ಡಿಸ್ಟರ್ಬ್ ಆಗುತ್ತದೆ ಎಂಬುದಾಗಿ, ನಮ್ಮ ಎಲ್ಲ ಶಕ್ತಿಗಳು, ಬಲಗಳು ಕುಗ್ಗಿ ಹೋಗುತ್ತದೆ ಎಂಬುದಾಗಿ ಹಲ್ಲೆಲೂಯಾ ಅವರಿಗೆ ಗೊತ್ತಿದೆ. ಹಾಗಾಗಿ ಪ್ರಿಯ ದೇವಜನರೇ, ಇವತ್ತು ನಾವು ಕೆಟ್ಟ ದುಷ್ಟ ಜನರ ಮಧ್ಯದಲ್ಲಿರುವಾಗ ದೇವರು ಬಯಸುವಂಥದ್ದು ಒಳ್ಳೆತನದಿಂದ. ನಾವೇ ಕೆಟ್ಟವರಾಗಿ ಜೀವಿಸುವುದಾದರೆ, ನಮ್ಮ ಮಾತಿನಲ್ಲಿ, ನಾವು ನಡೆಯಲ್ಲಿ ನಾವು ಸರಿ ಇಲ್ಲದೆ ಹೋದರೆ, ನಾವು ಹಲ್ಲೆಲೂಯಾ ನಮ್ಮ ಒಳ್ಳೆತನವು ಇತರರನ್ನು
ಗೆಲ್ಲಿಸಲು ಸಾಧ್ಯವಿಲ್ಲ. ಅದೇನಾಗಿರುತ್ತದೆ, ನಮ್ಮ ಕೆಟ್ಟತನವೇ ತುಂಬಿ ತುಳುಕುವಂತ ಸಮಯದಲ್ಲಿ ಹಲ್ಲೆಲೂಯಾ ನಮ್ಮಿಂದ ಬರುವಂತದ್ದು ಕೆಟ್ಟತನವೇ ಆಗಿರುತ್ತದೆ ಪ್ರಿಯರೇ. ಹಾಗಾಗಿ ಇವತ್ತು ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ, ಮನಗುಂದದಿದ್ದರೆ ಹಲ್ಲೆಲೂಯಾ ಜನರನ್ನು ನೋಡಿ ಮನಗುಂದಬೇಡ. ಮೊದಲನೇದಾಗಿ ನೀನು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುತ್ತಾ ಇರು. ಯಾಕೆಂದರೆ ಈ ಮಾಡುತ್ತಾ ಇರುವಂತ ಒಳ್ಳೆತನವನ್ನು ಮಾಡುತ್ತಿರುವಾಗ ನೀನು ಒಂದು ವೇಳೆ ಮನಗುಂದಿದರೆ ತಕ್ಕ ಸಮಯದಲ್ಲಿ ಫಲವನ್ನು ಕಾಣುವುದಿಲ್ಲ. ಮನಗುಂದದೆ ಹೋದರೆ ನೀನು ತಕ್ಕ ಸಮಯದಲ್ಲಿ ಏನ್ ಕಾಣ್ತಿ, ಬೆಳೆಯನ್ನು ಹಲ್ಲೆಲೂಯಾ ಕೊಯ್ಯುವ ಹಾಗೆ ದೇವರು ಮಾಡುತ್ತಾನೆ. ನಮಗೆ ಗೊತ್ತಿದೆ ಇಸಾಕನ ಬಗ್ಗೆ, ನಮಗೆ ಗೊತ್ತಿದೆ ಇಸಾಕನು ಹಲ್ಲೆಲೂಯಾ ಬರಗಾಲದಲ್ಲಿ ಆತನು ಬೀಜವನ್ನು ಬಿತ್ತುತ್ತಾನೆ. ಬರಗಾಲದಲ್ಲಿ ಬೀಜವನ್ನು ಬಿತ್ತಿ 100ರಷ್ಟು ಕೊಯ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹಲ್ಲೆಲೂಯಾ ಅವನು ಬರಗಾಲ ಎಂಬುದಾಗಿ ಸುಮ್ಮನೆ ಇನ್ನೊಂದು ಊರಿಗೆ ಹೋಗಬಹುದಿತ್ತು. ಎಲ್ಲಿ ನೀರು ಸಿಗುತ್ತದೆ, ಎಲ್ಲಿ ಅವನಿಗೆ ಬೆಳೆ ಕೊಯ್ಲಿಕ್ಕೆ ಆಗ್ತದೆ, ಎಲ್ಲಿ ಆತನು ಬೀಜವನ್ನು ಬಿತ್ತಲಿಕ್ಕೆ ಆಗ್ತದೆ, ಆ ಸ್ಥಳವನ್ನು ಹುಡುಕಿಕೊಂಡು ಹೋಗಬಹುದು. ಆದರೆ ಆತನು ದೇವರನ್ನು ಏನ್ ಮಾಡ್ತಾನೆ, ನಿರೀಕ್ಷಿಸಿಕೊಂಡು ಆ ಬರಗಾಲದ ಸಮಯದಲ್ಲಿ ದೇವರಿಂದ ಒಳ್ಳೆಯದು ನಿರೀಕ್ಷಿಸಿಕೊಂಡಿರುತ್ತಾನೆ, ದೇವರಿಂದ ಸಹಾಯವನ್ನು ನಿರೀಕ್ಷಿಸಿಕೊಂಡಿರುತ್ತಾನೆ. ಆ ನಿರೀಕ್ಷಿಸಿಕೊಂಡಂತ ಹಲ್ಲೆಲೂಯಾ ಇಸಾಕನಿಗೆ ನಾವು ನೋಡುತ್ತೇವೆ, ಇಸಾಕನ ಬರಗಾಲದಲ್ಲಿ ಯಾರಿಗೂ ನೀರಿಲ್ಲ, ಯಾರಿಗೂ ಬೆಳೆ ಬೆಳೆಸಲಾಗುತ್ತಾ ಇಲ್ಲ. ಆದರೆ ದೇವರ ಆತ್ಮನವನೊಂದಿಗಿದ್ದ ನಿಮಿತ್ತವಾಗಿ, ದೇವರ ಯೋಜನೆ ಪ್ಲಾನ್ಸ್ ಗಳನ್ನು ಅರ್ಥ ಮಾಡಿಕೊಂಡು ದೇವರು ಹೇಳಿದಂತ ಮಾರ್ಗದರ್ಶನದಂತೆ ಆತ ನಡೆದ ನಿಮಿತ್ತವಾಗಿ ನೋಡುತ್ತೇವೆ, ಇಸಾಕನು ಬರಗಾಲದಲ್ಲಿ ಬೀಜವನ್ನು ಬಿತ್ತಿ ಎಷ್ಟು ಕೊಯ್ತಾನೆ, 100ರಷ್ಟು ಫಲವನ್ನು ಕೊಯ್ತಾನೆ. 100%, 100 into 100, 100ರಷ್ಟು ಅಂದ್ರೆ 100 into 1000 ಪಟ್ಟು ಏನ್ ಮಾಡ್ತಾನೆ, ಅವನು ಬೆಳೆಯನ್ನು ಕೊಯ್ಯುತ್ತಾನೆ. ಪ್ರಿಯ ದೇವಜನರೇ, ಹೌದು, ನಾವು ನಮ್ಮ ಹೃದಯವನ್ನು ಕಳೆದುಕೊಳ್ಳುವುದು ಬೇಡ, ಲೋಕವನ್ನು ನೋಡಿ ಕಳೆದುಕೊಳ್ಳುವುದು ಬೇಡ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಈ ವಾಗ್ದಾನ ವಚನ ಹೇಳುವಾಗ ಹಲ್ಲೆಲೂಯಾ ಒಂದು ಉದ್ದೇಶವಿತ್ತು. ಯಾರಿಗೆ? ಪೌಲನಿಗೆ ಉದ್ದೇಶವಿತ್ತು. ಮುಂದಿನ ದಿನಗಳಲ್ಲಿ ಈ ಜನರು ಹಲ್ಲೆಲೂಯಾ ಬೇಸರಗೊಳ್ಳುತ್ತಾರೆ. ಜನರನ್ನು ನೋಡಿ ಹಲ್ಲೆಲೂಯಾ ಜನರ ಆತ್ಮಿಕ ಜೀವಿತವಾಗಿರ್ಬೋದು, ಅವರ ಲೋಕದ ಆಶಾಪಾಶಗಳಲ್ಲಿ ಬಿದ್ದು ಹೋಗುವುದನ್ನು ನೋಡಿ ನೀವು ಬೇಸರಗೊಳ್ಳಬೇಡಿರಿ. ಆದರೆ ನಿಮ್ಮ ಒಳ್ಳೆತನವನ್ನು ಮಾಡುವುದನ್ನು ನೀವು ಬಿಟ್ಟು ಬಿಡದೆ ಇರ್ರಿ ಎಂಬುದಾಗಿ ಅವರಿಗೆ ಎಚ್ಚರಿಸ್ತಾ ಇದ್ದಾನೆ. ಇವತ್ತು ವಾಗ್ದಾನಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಇದೊಂದು ವಾಗ್ದಾನ ದೇವರು ಕೊಡುತ್ತಾ ಇದ್ದಾನೆ. ಪೌಲನ ಮುಖಾಂತರವಾಗಿ ಮನಗುಂದಿದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯಿತಿ. ಈ ವಾಗ್ದಾನ, ನಾವು ಎಷ್ಟೋ ಸಾರಿ ವಾಗ್ದಾನಗಳನ್ನು ಹೊಂದಿಕೊಳ್ಳುತ್ತೇವೆ, ಎಷ್ಟೋ ಜನರಿಗೆ ವಾಗ್ದಾನಗಳು ನೆರವೇರುವುದಿಲ್ಲ. ದೇವರ ವಾಗ್ದಾನ ಹೇಗೆ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾದಂತ ಒಂದು ಪ್ರಶ್ನೆ ನಿಮಗಿರಬಹುದು. ನಾನು ಕೆಲವು ಸಂಕ್ಷಿಪ್ತವಾಗಿ ಈ ವಾಗ್ದಾನಗಳು ಹೇಗೆ ನಮ್ಮ ಜೀವಿತದಲ್ಲಿ ನೆರವೇರಬಹುದು ಎಂಬುದಾಗಿ ನಾನು ನಿಮ್ಮ ಮುಂದೆ ಮಾತನಾಡಲಿದ್ದೆ. ಆಧ್ಯಾತ್ಮಿಕ ಆಶೀರ್ವಾದಗಳ ಮೂಲಕ ದೇವರು ಕೆಲವು ವಾಗ್ದಾನಗಳನ್ನು ಪೂರೈಸುತ್ತಾನೆ. ಕೆಲವು ಸಾರಿ ನಮ್ಮ ಆತ್ಮಿಕ ಆಶೀರ್ವಾದಗಳ ಮೂಲಕ ದೇವರು ಏನ್ ಮಾಡ್ತಾನೆ, ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ವಾಗ್ದಾನಗಳನ್ನು ನೆರವೇರಿಸ್ತಾನೆ. ಕೆಲವು ದೇವರ ವಾಕ್ಯ ಓದುತ್ತೇವೆ, ನೀತಿವಂತರಾಗಿ ನೀವಿರುವುದಾದರೆ ನೀತಿವಂತರಿಗೂ ಕೆಲವು ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ನೀತಿವಂತರಾಗಿ ಜೀವಿಸಿದರೆ ಆ ವಾಗ್ದಾನಗಳನ್ನು ದೇವರು ನಮಗೆ ಕೊಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳಲ್ಲಿ ನೀತಿವಂತರನ್ನು ನಾನು ರಕ್ಷಿಸುತ್ತೇನೆ, ಅವರಿಗೆ ಸಂಪತ್ತನ್ನು ಕೊಡುತ್ತೇನೆ, ಆರೋಗ್ಯವನ್ನು ಕೊಡುತ್ತೇನೆ, ದೀರ್ಘಾಯುಷ್ಯನ್ನು ಕೊಡುತ್ತೇನೆ, ಆಶೀರ್ವದಿಸುತ್ತೇನೆ, ದೇವರ ಶಕ್ತಿಯಿಂದ ತುಂಬಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದನ್ನು ನಾವು ನೋಡುತ್ತೇವೆ ಪ್ರಿಯರೇ. ಹಾಗೆ ನಮ್ಮ ಈ ಜೀವನದಲ್ಲಿ ದೈಹಿಕ ಸಮೃದ್ಧಿಗಿಂತ ನಾವು ಅದನ್ನು ದೈಹಿಕ ಸಮೃದ್ಧಿಯನ್ನು ಹೊರತುಪಡಿಸಿ ಬೇರೇನು ನಾವು ನಿರೀಕ್ಷಿಸಬಾರದು ಎಂಬುದಾಗಿ ಒಬ್ಬರು ಭಕ್ತರು ಹೇಳ್ತಾರೆ. ನಾವು ಈ ದೈಹಿಕವಾಗಿ ಅಂದ್ರೆ ಈ ಶಾರೀರಿಕಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬಿಟ್ಟು ನಾವು ಹೆಚ್ಚಾಗಿ ಯಾವ್ದ ಕಡೆಗೆ ನಾವು ಹೆಚ್ಚಿನ ಗುರಿ ನಮ್ಮ ಮನಸ್ಸನ್ನು ಹರಿಸಬೇಕೆಂಬುದಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮ ಆತ್ಮಿಕ ಜೀವಿತ ಕಡೆಗೆ ನಾವು ಹೆಚ್ಚು ಒಲವನ್ನು ತೋರಿಸಬೇಕೆಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ ಪ್ರಿಯರೇ. ನಮ್ಮ ದೇವರು ನಮ್ಮನ್ನು ವಾಗ್ದಾನ ಕೊಟ್ಟು ನಡೆಸಿದ್ದಾನೆ. ಆ ವಾಗ್ದಾನಗಳು ನೆರವೇರಲಿಕ್ಕೆ ನಾವು ಅದಕ್ಕೆ ಏನಾಗಿರ್ಬೇಕು, ಪೂರಕವಾಗಿರಬೇಕು. ಎಷ್ಟೋ ಸಾರಿ ನಾವು ವಾಗ್ದಾನಗಳನ್ನು ಹೊಂದಿಕೊಳ್ಳುತ್ತೇವೆ. ಎಷ್ಟೋ ಸಾರಿ ದೇವ ಸೇವಕರು ಪ್ರವಾದನೆ ಮುಖಾಂತರ ದೇವ ನಮ್ಮ ಸಂಗಡ ಮಾತನಾಡಿರ್ತಾರೆ. ಆದರೆ ಕೆಲವು ವರ್ಷಗಳು ಕಳೆಯುತ್ತದೆ, ಈ ವಾಗ್ದಾನಗಳು, ಈ ಪ್ರಾಮಿಸ್ಗಳು ಯಾವುದು ನಮ್ಮ ಜೀವಿತದಲ್ಲಿ ನೆರವೇರದಿರುವುದಿಲ್ಲ. ಅವಾಗ ನಾವು ನೆನೆಸ್ಕೊಳ್ತೇವೆ, ದೇವ ಜನರು ಅಥವಾ ದೇವ ಭಕ್ತರು, ದೇವ ಸೇವಕರು ಏನೋ ಸುಳ್ಳು ಹೇಳಿದ್ದಾರೆ, ನಮಗೇನೋ ಒಂದು ಕಣ್ಣಿಗೆ ಮಣ್ಣು ಹಾಕಿದ್ದಾರೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತೇವೆ. ಇಲ್ಲ ಪ್ರಿಯರೇ, ಅದರಲ್ಲಿ ಕೆಲವು ದೇವರ ವಾಗ್ದಾನಗಳನ್ನು ಹಲವು ರೀತಿಯಲ್ಲಿ ಆತ ನೆರವೇರಿಸುತ್ತಾನೆ. ಬೈಬಲ್ ನಲ್ಲಿ ನೋಡುತ್ತೇವೆ, ಮೊದಲನೇದಾಗಿ ನಾವು ದೇವರ ಸಮಯಕ್ಕಾಗಿ ಕಾಯಬೇಕು. ದೇವರ ವಾಗ್ದಾನ ನೆರವೇರಲಿಕ್ಕೆ ನಾವು ಏನ್ ಮಾಡ್ಬೇಕು? ಮೊದಲನೇದಾಗಿ
ದೇವರ ಸಮಯಕ್ಕೆ ಕಾಯಬೇಕು. ಪ್ರಸಂಗಿಗಳನ್ನು ನೋಡುತ್ತೇವೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಓದ್ತೇವೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ಏನಿದೆ, ತಕ್ಕ ಸಮಯ ಉಂಟು. ಇವತ್ತು ನಾವು ದೇವರ ಸಮಯಕ್ಕೆ ಒಪ್ಪಿಸಿಕೊಡದೆ ದೇವರ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರು ಎಂಬುದಾಗಿ ನಾವು ಎಷ್ಟೋ ಸಾರಿ ಬೇಡಿಕೊಳ್ಳುತ್ತೇವೆ. ಇವತ್ತು ಒಂದು ನಾವು ಮಾಡಬೇಕು, ನಮ್ಮ ಜೀವಿತದಲ್ಲಿ ಎಲ್ಲರಿಗೂ ದೇವರು ವಾಗ್ದಾನಗಳನ್ನು ಮಾಡಿದ್ದಾನೆ. ಆ ವಾಗ್ದಾನಗಳು ನೆರವೇರಬೇಕಾದರೆ ಮೊದಲಿಂದಾಗಿ ಮಾಡಬೇಕಾದದೇನು, ದೇವರ ಸಮಯಕ್ಕೆ ಕಾಯಬೇಕು, ದೇವರ ಚಿತ್ತಕ್ಕೆ ನೀವು ಕಾಯಬೇಕು, ದೇವರ ಟೈಮಿಂಗಿಗೆ ನೀವು ಕಾಯಬೇಕು. ಹಾಗೆ ಕಾಯುವಾಗ ಖಂಡಿತವಾಗಿಯೂ ಹಲ್ಲೆಲೂಯಾ ತಕ್ಕ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. ಎರಡನೇದಾಗಿ ನಾವು ನೋಡುವಂತದ್ದು, ದೇವರು ಕೆಲವು ವಾಗ್ದಾನಗಳನ್ನು ನಿರೀಕ್ಷಿಸಬಹುದಾದ ರೀತಿಯಲ್ಲಿ ಪೂರೈಸುತ್ತಾನೆ. ನಾವು ನಿರೀಕ್ಷಿಸಿಕೊಂಡಿದ್ದೇವೆ ಇದೇ ರೀತಿಯಾಗಿ ವಾಗ್ದಾನಗಳು ನೆರವೇರುತ್ತದೆ ಎಂಬುದಾಗಿ. ಆ ರೀತಿಯಲ್ಲೇ ದೇವರು ನೆರವೇರಿಸುವನಾಗಿದ್ದಾನೆ. ಕೆಲವೊಂದು ಸಾರಿ ನಾವು ಅನಿರೀಕ್ಷಿತವಾಗಿ ದೇವರು ವಾಗ್ದಾನಗಳನ್ನು ನೆರವೇರಿಸ್ತಾನೆ, ಕೆಲವೊಂದು ಸಾರಿ ಅಲೌಕಿಕವಾದ ರೀತಿಯಲ್ಲಿ ವಾಗ್ದಾನಗಳನ್ನು ನೆರವೇರಿಸ್ತಾನೆ, ಇನ್ನೊಂದು ಸಾರಿ ಕೆಲವು ಆತ್ಮಿಕ ಆಶೀರ್ವಾದಗಳ ಮೂಲಕ ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಬೈಬಲ್ ಅಲ್ಲಿ ನಾವು ಕೆಲವು ವಾಗ್ದಾನಗಳನ್ನು ದೇವರು ನಿರೀಕ್ಷಿಸಬಹುದಾದ ರೀತಿಯಲ್ಲಿ ಹೇಗೆ ಆತನು ಪೂರೈಸಿದನು ಎಂಬುದಾದಂತ ವಿಷಯಗಳನ್ನು ನಾವು ತಿರುಗಿಕೊಳ್ಳೋಣ. ನಮಗೆ ಗೊತ್ತಿದೆ, ಫರೋಹನಿಗೆ ದೇವರು ಹೇಳ್ತಾನೆ, ನಾನು ವ್ಯಾಧಿಯನ್ನು ಬರಮಾಡುತ್ತೇನೆ ಎಂಬುದಾಗಿ. ಯಾರಿಗೆ? ಫರೋಹನಿಗೆ ಹೇಳ್ತಾನೆ. ವಿಮೋಚನ ಕಾಂಡ 8ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಈ ಫರೋಹನಿಗೆ ಈ ವ್ಯಾಧಿಗಳು ಬರುತ್ತದೆ ಎಂಬುದಾಗಿ ಹೇಳುವಾಗ ವ್ಯಾಧಿಗಳು ಬರುತ್ತದೆ, ವ್ಯಾಧಿಗಳು ಬಂದಿತು. ಅಂದ್ರೆ ದೇವರು ಆಲ್ರೆಡಿ ಮುಂಚೆ ತಿಳಿಸಿ, ಯಾಕೆಂತ ಹೇಳಿದ್ರೆ ಇವನು ಫರೋಹನು ಏನ್ ಮಾಡ್ತಾ ಇದ್ದ, ತನ್ನ ಮನಸ್ಸನ್ನು ಕಠಿಣ ಮಾಡಿಕೊಂಡು ದೇವರು ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನಾಂಗವನ್ನು ನಿನ್ನ ವಶದಿಂದ ಬಿಟ್ಟುಕೊಡು ಎಂಬುದಾಗಿ ಹೇಳುವಾಗ ಅವನೇನ್ ಮಾಡ್ತಾ ಇದ್ದ, ಬಿಟ್ಟುಕೊಡದೆ ತನ್ನಲ್ಲೇ ಇಟ್ಟುಕೊಂಡು ಹಲ್ಲೆಲೂಯಾ ತನ್ನ ಸೊಕ್ಕನ್ನು ಅಹಂಕಾರವನ್ನು ತೋರಿಸುತ್ತಿದ್ದ ಸಮಯದಲ್ಲಿ ದೇವರು ಹೇಳ್ತಾನೆ, ಫರೋಹನಿಗೆ ಹೇಳ್ತಾನೆ, ನಾನು ವ್ಯಾಧಿಯನ್ನು ಬರಮಾಡುತ್ತೇನೆ. ವಿಮೋಚನ ಕಾಂಡ 8ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಹೀಗೆ ದೇವರು ನಿರೀಕ್ಷಿಸಿದ ಹಾಗೆ, ದೇವರು ಮೋಶೆಯ ಮುಖಾಂತರ ಮಾತನಾಡಿಸಿದ ಹಾಗೆ ಹಲ್ಲೆಲೂಯಾ ಏನ್ ಮಾಡಿದನು, ದೇವರು ವ್ಯಾಧಿಯನ್ನು ಕಳಿಸಿದನು. 10 ವ್ಯಾಧಿಗಳು ಬರುತ್ತದೆ. ಇದು ಒಂದು ರೀತಿಯಾಗಿ ವಾಗ್ದಾನಗಳನ್ನು ನೆರವೇರಿಸುವಂಥದ್ದು. ಏನು ಹೇಳುತ್ತಾನೆ ಇನ್ಸ್ಟೆಂಟ್ ಆಗಿ ಆ ಗಳಿಗೆಯಲ್ಲೇ ಆಗುವಂಥದ್ದು. ಮತ್ತು ಇನ್ನೊಂದು ಕಡೆ ನಾವು ನೋಡುತ್ತೇವೆ, ದಾವೀದನು ದೇವರ ವಾಗ್ದಾನ ಮಾಡ್ತಾನೆ, ನಿನ್ನ ಮಗನಾದ ಸಂಸೋನನು ದೇವರ ಆಲಯವನ್ನು ಕಟ್ಟುವನು ಎಂಬುದಾಗಿ. ಯಾರಿಗೆ ವಾಗ್ದಾನ ಮಾಡ್ತಾನೆ? ದಾವೀದನಿಗೆ ವಾಗ್ದಾನ ಮಾಡುತ್ತಾನೆ. ಏನಾಯ್ತು? ದಾವೀದನು ಸತ್ತ ನಂತರ ಸಂಸೋನನು ಆ ವಾಗ್ದಾನವನ್ನು ಸೊಲೊಮೋನನ ಮುಖಾಂತರವಾಗಿ ದೇವರು ಆ ವಾಗ್ದಾನವನ್ನು ಮಾಡಿದನ್ನು ನೋಡುತ್ತೇವೆ. ಹೀಗೆ ದೇವರು ಕೆಲವೊಂದು ಸಾರಿ ನಾವು ನಿರೀಕ್ಷಿಸಬಹುದಾದಂತ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ವಾಗ್ದಾನವನ್ನು ನೆರವೇರಿಸುತ್ತಾನೆ. ಆಲ್ರೆಡಿ ಒಬ್ಬರಿಗೆ ಹೇಳಿರ್ತಾನೆ, ಇಮಿಡಿಯೇಟ್ಲಿ ಅದು ಆಗಿರುತ್ತದೆ. ಸ್ವಲ್ಪ ಸಮಯದ ನಂತರ, ಕೆಲವು ದಿನಗಳ ನಂತರ ಆಗುವಂತದ್ದು. ಹಲ್ಲೆಲೂಯಾ. ಹಾಗೆ ಫರೋಹನ ಮುಂದೆ ಮೋಶೆ ಬಂದು ಹೇಳ್ತಾನೆ, ದೇವರು ವ್ಯಾಧಿಗಳನ್ನು ಕಳಿಸ್ಲಿಕ್ಕಿದ್ದಾನೆ, ನೀನು ಒಂದು ವೇಳೆ ಇಸ್ರಾಯೇಲ್ ಜನರನ್ನು ನಮ್ಮ ವಶಕ್ಕೆ ಬಿಟ್ಟುಕೊಡದೆ ಹೋದರೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಅದೇ ರೀತಿಯಾಗಿ ಅವನು ಮೊಂಡುತನ ಅಹಂಕಾರದಿಂದ ಅವನಿದ್ದ ನಿಮಿತ್ತವಾಗಿ ದೇವರು ಏನ್ ಮಾಡ್ತಾನೆ, ತನ್ನ ವಾಗ್ದಾನಕ್ಕನುಸಾರವಾಗಿ ಆ ವ್ಯಾಧಿಯನ್ನು 10 ವ್ಯಾಧಿಗಳನ್ನು 10 ಪ್ಲೇಗ್ ಅನ್ನು ಕಳಿಸಿ ಫರೋಹನ ಸೈನ್ಯವನ್ನು, ಇಡೀ ಜನಾಂಗವನ್ನು ಆತನು ಹಲ್ಲೆಲೂಯಾ ಹೆದರಿಸುವುದನ್ನು ನೋಡುತ್ತೇವೆ. ಅವರು ಭಯಂಕರ ನಷ್ಟದಲ್ಲಿ ಹಲ್ಲೆಲೂಯಾ ತುಂಬಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಹಾಗಾಗಿ ಕೆಲವೊಂದು ಸಾರಿ ದೇವರ ವಾಗ್ದಾನಗಳು ನಿರೀಕ್ಷಿಸಬಹುದಾದ ರೀತಿಯಲ್ಲಿ ಬರುವಂತದ್ದಾಗಿದೆ. ಮೂರನೇದಾಗಿ, ದೇವರು ಕೆಲವು ವಾಗ್ದಾನಗಳನ್ನು ಅನಿರೀಕ್ಷಿತವಾಗಿ ಅಲೌಕಿಕವಾದ ರೀತಿಯಲ್ಲಿ ನಮಗೇನ್ ಮಾಡ್ತಾನೆ, ಪೂರೈಸುತ್ತಾನೆ. ಕೆಲವೊಂದು ಸಾರಿ ತನ್ನ ಜನರನ್ನು ಯುದ್ಧಕ್ಕೆ ಹೊರಡಿಸ್ತಾನೆ. ನಾವು ಬೈಬಲ್ ಓದುತ್ತೇವೆ, ಯುದ್ಧಕ್ಕೆ ಹೋಗಿರಿ ಎಂಬುದಾಗಿ ಹೇಳ್ತಾನೆ. ಮತ್ತು ಅವನು ಹೇಳ್ತಾನೆ, ನಾನು ಜಯವನ್ನು ಕೊಡುತ್ತೇನೆ, ಶಕ್ತಿಯನ್ನು ಮತ್ತು ಎದುರಿಸಲು ಬಲವನ್ನು ಕೊಡುತ್ತೇನೆ ಎಂಬುದಾಗಿ ಕೆಲವು ಸಾರಿ ಹೇಳಿದ್ದಾನೆ. ಮತ್ತು ನೀವು ಯುದ್ಧಕ್ಕೆ ಹೋಗುತ್ತೀರಿ, ಆದರೆ ಜಯವನ್ನು ಕೊಡುತ್ತೇನೆ. ಆದರೆ ಹೋಗುವಂತ ಸಮಯದಲ್ಲಿ ಇವರಲ್ಲಿ ಏನಿರುವುದಿಲ್ಲ, ಅವರ ಹತ್ರ ಹೋಗಿ ಫೈಟ್ ಮಾಡುವಷ್ಟು ಶಕ್ತಿ ಇರುವುದಿಲ್ಲ, ಬಲ ಇರುವುದಿಲ್ಲ, ಕುಂದಿ ಹೋಗಿರ್ತಾರೆ. ಹಲ್ಲೆಲೂಯಾ. ಅವರ ಎದುರಾಳಿಯ ಸೈನ್ಯವು ಇವರಿಗಿಂತ ಎಷ್ಟೋ ಪಟ್ಟು ಬಲವುಳ್ಳದಾಗಿರ್ತದೆ, ಬಲಾಢ್ಯರಾಗಿರ್ತಾರೆ. ಆದರೆ ನಾವು ನೋಡುತ್ತೇವೆ, ದೇವರು ಹಲ್ಲೆಲೂಯಾ ವಾಗ್ದಾನ ಮಾಡ್ತಾನೆ,
ಹಾಲಲ್ಲಿ ಅವರಿಗೆ ವಾಗ್ದಾನ ಕೇಳಿದ್ದಾರೆ, ಆದರೆ ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾರೆ, ಯುದ್ಧಕ್ಕೆ ಹೋಗ್ತಾರೆ. ಆದರೆ ಅನಿರೀಕ್ಷಿತವಾಗಿ ದೇವರವರಿಗೆ ಏನ್ ಕೊಡ್ತಾನೆ, ಜಯವನ್ನು ಕೊಡುತ್ತಾನೆ. ಇದು ಹಾಲೆಲೂಯಾ ಒಂದು ರೀತಿಯಾಗಿ ವಾಗ್ದಾನಗಳನ್ನು ದೇವರು ನಡೆಸುವಂತ ರೀತಿಯಾಗಿದೆ. ಅನಿರೀಕ್ಷಿತವಾಗಿ ವಾಗ್ದಾನಗಳನ್ನು ನೆರವೇರಿಸುವಂತದ್ದು. ಅಲೌಕಿಕವಾಗಿ ನಮಗೆ ಯೆಹೋಷಾಫಾಟನ ಬಗ್ಗೆ ಗೊತ್ತಿದೆ. ಯೆಹೋಷಾಫಾಟನು ಹಾಲೆಲೂಯಾ ಯುದ್ಧಕ್ಕಾಗಿ ಯೆಹೋಷಾಫಾಟನಿಗೆ ವಿರೋಧವಾಗಿ 3 ದೇಶದ ಸೈನ್ಯ ಬರುತ್ತದೆ. 3 ದೇಶದ 3 ದಿಕ್ಕಿನಿಂದ ಬರುತ್ತದೆ. ಆದರೆ ಯೆಹೋಷಾಫಾಟನು ಅವರನ್ನು ಎದುರಿಸುವಂತ ಶಕ್ತಿ ಅವರಿಗಿಲ್ಲ, ಅವರಿಗೆ ಬಲವಿಲ್ಲ ಆ ಸೈನ್ಯಕ್ಕೆ. ಆದರೆ ಹಾಲೆಲೂಯಾ ದೇವರು ಹೇಳ್ತಾನೆ, ಯುದ್ಧವು ನಿನ್ನದಲ್ಲ, ಯುದ್ಧವು ನನ್ನದು. ವಾಗ್ದಾನ ಮಾಡುತ್ತಾನೆ, ನೀನು ಈ ಸಾರಿ ಯುದ್ಧ ಮಾಡುವಂತ ನೀವು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ, ನಾನು ನಿಮಗೋಸ್ಕರ ಯುದ್ಧ ಮಾಡುತ್ತೇನೆ. ಹಾಲೆಲೂಯಾ ವಾಗ್ದಾನ ಮಾಡಿದ ದೇವರು ನಾವು ನೋಡುತ್ತೇವೆ. ಆ ಚರಿತ್ರೆಯನ್ನು ಓದುವಾಗ ಗೊತ್ತಾಗುತ್ತದೆ, ದೇವರು ಏನ್ ಮಾಡ್ತಾನೆ, ಹಾಲೆಲೂಯಾ ಹೇಳಿದಂತೆ ನಡೆದುಕೊಳ್ಳುತ್ತಾನೆ. ಇವರು ಯುದ್ಧ ಮಾಡುವುದಿಲ್ಲ, ಇವರು ಹೋಗಿ ರಣರಂಗಕ್ಕೆ ಹೋಗಿ ನಿಂತುಕೊಳ್ಳುತ್ತಾರೆ. ಹಾಲೆಲೂಯಾ 3 ಕಡೆಯಿಂದ ಬಂದಂತ ಆ 3 ದೇಶದವರು ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಮಧ್ಯದಲ್ಲೇ ಗಲಾಟೆಗಳು, ಹಾಲೆಲೂಯಾ ಕಚ್ಚಾಡಿಕೊಂಡು ಅವ್ರು ಏನ್ ಮಾಡ್ತಾರೆ, ಅವರು ಹೊಡೆದುಕೊಂಡು ಸತ್ತು ಹೋಗುತ್ತಾರೆ ಎಂಬುದಾಗಿ. ತಮ್ಮೊಳಗೆ ಹೊಡೆದಾಡಿಕೊಂಡು 3 ದೇವರು ಒಂದು ಸಾರಿ ವಾಗ್ದಾನ ಮಾಡಿದರೆ ಅದು ಖಂಡಿತವಾಗಿ ನೆರವೇರಿಸುತ್ತಾನೆ. ಆದರೆ ಕೆಲವೊಂದು ಸಾರಿ ನಾನು ಹೇಳಿದ ಹಾಗೆ ಕೆಲವೊಂದು ಸಾರಿ ನಿರೀಕ್ಷಿತವಾಗಿ ಅದು ನಮಗೆ ಸಿಕ್ಕಿರಬಹುದು. ನಾವು ನಿರೀಕ್ಷಿಸಿಕೊಂಡಿರ್ತೇವೆ ಈ ರೀತಿ ಆಗುತ್ತದೆ ಎಂಬುದಾಗಿ, ಅದೇ ರೀತಿ ಆಗಿರಬಹುದು. ಆದರೆ ಕೆಲವೊಂದು ಸಾರಿ ಅನಿರೀಕ್ಷಿತವಾದ ರೀತಿಯಲ್ಲಿ ದೇವರು ನಮ್ಮ ಜೀವಿತಗಳಲ್ಲಿ ವಾಗ್ದಾನಗಳನ್ನು ನೆರವೇರಿಸುವನಾಗಿದ್ದಾನೆ. ಮತ್ತು 4ನೇದಾಗಿ ನಾವು ನೋಡುವಂತದ್ದು, ಆತ್ಮಿಕ ಆಶೀರ್ವಾದ ಮೂಲಕ ದೇವರು ಕೆಲವು ವಾಗ್ದಾನಗಳನ್ನು ನಮಗೆ ಪೂರೈಸುತ್ತಾನೆ. ಆತ್ಮಿಕವಾದಂತ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಗಳ ಮುಖಾಂತರವಾಗಿ ಏನ್ ಮಾಡ್ತಾನೆ, ಕೆಲವು ಸಾರಿ ವಾಗ್ದಾನಗಳನ್ನು ಪೂರೈಸುತ್ತಾನೆ. ದೇವರು ತನ್ನ ಅನೇಕ ವಾಗ್ದಾನಗಳನ್ನು ಪ್ರತ್ಯಕ್ಷವಾದ ರೀತಿಯಲ್ಲಿ ಪೂರೈಸುತ್ತಾನೆ. ಹಾಲೆಲೂಯಾ ಪ್ರತ್ಯಕ್ಷವಾದ ರೀತಿಯಲ್ಲಿ. ಹಾಲೆಲೂಯಾ ನಾವು ಮತ್ತು ಕೀರ್ತನೆಗಳಲ್ಲಿ ನಾವು ನೋಡುತ್ತೇವೆ, ನೀತಿವಂತರನ್ನು ರಕ್ಷಿಸುವಂತದ್ದು. ಹಾಲೆಲೂಯಾ ಹೇಗೆ ನಮಗೆ ಪ್ರತ್ಯಕ್ಷವಾದ ರೀತಿಯಲ್ಲಿ. ಈಗ ನಾವು ಯೇಸು ಸ್ವಾಮಿಯನ್ನು ಕಂಡುಕೊಂಡ್ರೆ ದೇವರ ಉಚಿತಾರ್ಥವರವಾಗಿರುವಂತಹ ಆ ರಕ್ಷಣೆ ಮತ್ತು ನೀತಿವಂತಿಕೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ, ಹೌದಲ್ಲ? ನೀತಿವಂತರಿಗೆ ದೇವರೆಷ್ಟು ಹಲವು ವಾಗ್ದಾನಗಳನ್ನು ಇಟ್ಟಿದ್ದಾನೆ. ನೀತಿವಂತನು ಆಶೀರ್ವಿಸಲ್ಪಡುತ್ತಾನೆ. ನೀತಿವಂತನು ಖರ್ಜೂರದ ಮರದ ಹಾಗೆ ಬೆಳೆಯುತ್ತಾನೆ. ನೀತಿವಂತನು ಲೆಬನೋನ್ ವೃಕ್ಷದ ಹಾಗೆ ಅವನು ಇರುತ್ತಾನೆ. ನೀತಿವಂತನು ಶಿಷ್ಟನು 7 ಸಾರಿ ಬಿದ್ದರೂ ಅವನನ್ನು ಮೇಲಕ್ಕೆತ್ತುತ್ತಾನೆ ಎಂಬುದಾಗಿ. ಹಾಲೆಲೂಯಾ ನೀತಿವಂತನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ. ನೀತಿವಂತರಿಗೆ ದೇವರು ರಕ್ಷಣೆಯನ್ನು ಕೊಡುತ್ತಾನೆ. ನೀತಿವಂತನ ಮಾರ್ಗವನ್ನು ಆತನು ಸರಾಗ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹೀಗೆ ಕೆಲವೊಂದು ಸಾರಿ ಕೆಲವು ಆಶೀರ್ವಾದಗಳು ಹೇಗೆ ನಮಗೆ ಸಿಗ್ತದೆ, ಕೆಲವು ಆತ್ಮೀಕ ಬ್ಲೆಸ್ಸಿಂಗ್ ನೊಂದಿಗೆ ಕೆಲವು ಆಶೀರ್ವಾದಗಳು ನಮಗೆ ಸಿಗುವಂತದ್ದಾಗಿದೆ. ಇವತ್ತು ನಾವು ರಕ್ಷಣೆ ಹೊಂದಿದಂತ ಜನರು ಹಾಲೆಲೂಯಾ ಈ ಆಶೀರ್ವಾದಗಳು ನಾವು ಹೊಂದಿಕೊಂಡಿದ್ದೇವೆ. ಎಷ್ಟೋ ಜನರು, ಹಲವರು ಹೊಂದಿಕೊಂಡಿದ್ದೇವೆ. ಏನು ಆತನ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ. ಕೆಲವೊಂದು ಸಾರಿ ಈ ನೀತಿವಂತಿಕೆ ನಿಮಿತ್ತವಾಗಿ ದೇವರು ನಮ್ಮ ಸಂಪತ್ತನ್ನು, ನಮಗೆ ಭೌತಿಕವಾದ ಆಶೀರ್ವಾದಗಳನ್ನು ಹೆಚ್ಚಿಸುವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಓದುತ್ತೇವೆ 112ನೇ ಕೀರ್ತನೆ, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವುದು ಎಂಬುದಾಗಿ ಹೇಳಿದ್ದಾನೆ. ಹಾಲೆಲೂಯಾ ದೇವರು ನೀತಿವಂತರ ನೆನೆಸುವರು ಎಂಬುದಾಗಿ ಹೇಳಿದ್ದಾನೆ ಆ ಕೀರ್ತನೆಯಲ್ಲಿ. ಹಾಗೆ ಪ್ರಿಯ ದೇವಜನರೇ, ನಾವು ಕೆಲವೊಂದು ನೀತಿವಂತರ ಆಶೀರ್ವಾದ, ಹೀಗೆ ದೇವರ ಆಶೀರ್ವಾದ, ದೇವರ ರಕ್ಷಣೆಯೊಂದಿಗೆ ನಮಗೇನ್ ಕೆಲವು ಬರ್ತದೆ, ಕೆಲವು ಆಶೀರ್ವಾದಗಳು ಬರುತ್ತದೆ. ದೇವ ವಾಗ್ದಾನಗಳನ್ನು ನೆರವೇರಿಸುವನಾಗಿ ದಾವೀದನು ದೇವರ ಹೃದಯಕ್ಕೆ ಒಪ್ಪುವ ಮನುಷ್ಯನೆಂಬುದಾಗಿ ಆತನು ದೇವರ ಮುಂದೆ ಕಾಣಿಸಲ್ಪಡ್ತಾನೆ. ದೇವರು ಸ್ವತಃ ಹೇಳ್ತಾನೆ, ಈ ದಾವೀದನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಅವನ ಜೀವಿತದಲ್ಲಿ ಏರು ತಗ್ಗುಗಳಿದ್ದವು, ಆದರೆ ಅವುಗಳನ್ನು ಗೆಲ್ಲಲು ದೇವರು ಅವನಲ್ಲಿ ನಂಬಿಗಸ್ತಿಕೆಯನ್ನು ನೋಡಿದನು. ಪ್ರಿಯರೇ, ಹಾಲೆಲೂಯಾ ಇವತ್ತು ಅವನ ನಂಬಿಗಸ್ತಿಕೆಯ ನಿಮಿತ್ತವಾಗಿ ದೇವರನ್ನು ಅವನನ್ನು ಆಶೀರ್ವದಿಸ್ತಾನೆ. ಅವನ ಜೀವಿತದಲ್ಲಿ ವಾಗ್ದಾನಗಳು ನೆರವೇರುತ್ತದೆ. ಯಾವೆಲ್ಲ ವಾಗ್ದಾನಗಳು ನೆರವೇರುತ್ತದೆ, ದೇವರು ಹಾಲೆಲೂಯಾ ಅವನ ಮುಖಾಂತರವಾಗಿ ಒಂದು ದೊಡ್ಡ ಹಾಲೆಲೂಯಾ ಅವನ ಅರಸನಾಗಿ ಮಾಡುತ್ತಾನೆ. ಯಾವ ವಾಗ್ದಾನ, ಅವನ ವಂಶದಿಂದ ಯೇಸು ಸ್ವಾಮಿ ಹುಟ್ಟುವುದನ್ನು ನಾವು ನೋಡುತ್ತೇವೆ. ಇದೆಲ್ಲ ವಾಗ್ದಾನಗಳು, ಪ್ರಾಮಿಸ್, ಪ್ರವಾದನೆಗಳು, ಇದೆಲ್ಲವೂ ದೇವರು ಒಬ್ಬ ವ್ಯಕ್ತಿಯ ನಂಬಿಗಸ್ತಿಕೆ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ವಾಗ್ದಾನಗಳು ನೆರವೇರುವುದನ್ನು ನಾವು ನೋಡುತ್ತೇವೆ. ಹಾಗಾಗಿ ಇವತ್ತು ನಾವು ನೀತಿವಂತರಾಗಿ, ನಂಬಿಗಸ್ತರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಹಾಲೆಲೂಯಾ ವಾಗ್ದಾನಗಳು ನಮ್ಮ ಜೀವಿತ ನೆರವೇರುತ್ತದೆ. ಹೇಗೆ ಆ ವಾಗ್ದಾನಗಳು, ಆ ಆಶೀರ್ವಾದಗಳು ನಮ್ಮಲ್ಲಿ ಇರುವುದರ ನಿಮಿತ್ತವಾಗಿ, ಆ ಆಶೀರ್ವಾದ ನಿಮಿತ್ತವಾಗಿ, ನಂಬಿಗಸ್ತಿಕೆಯ ನಿಮಿತ್ತವಾಗಿ, ನೀತಿವಂತಿಕೆಯ ನಿಮಿತ್ತವಾಗಿ, ರಕ್ಷಣೆಯ ನಿಮಿತ್ತವಾಗಿ ದೇವರು ನಮ್ಮನ್ನು ಹಾಲೆಲೂಯಾ ಆಶೀರ್ವದಿಸುತ್ತಾನೆ, ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತಾನೆ. ಪ್ರಿಯರೇ, ಮತ್ತು ಯೋಬನ ಜೀವಿತವನ್ನು ನೋಡುವಾಗ ಹಾಲೆಲೂಯಾ
ಯೋಬನ ಬಗ್ಗೆಯೂ ಸಹ ನಾವು ನೋಡುತ್ತೇವೆ. ಅಲ್ಲಿ ಯೋಬ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಆಗ ಯೆಹೋವನು ಸೈತಾನನಿಗೆ, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿದ್ಯಾ? ಅವನಿಗೆ ಸಮಾನರು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಹಾಲೆಲೂಯಾ. ಯಾರ ಹತ್ರ ಹೇಳ್ತಾ ಇದ್ದಾನೆ? ಸೈತಾನನಿಗೆ ಹೇಳ್ತಾ ಇದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು. ನಾವು ನೋಡುತ್ತೇವೆ, ಈ ವ್ಯಕ್ತಿಯ ಬಗ್ಗೆ ನಾವು ನೋಡುತ್ತೇವೆ, ಈ ವ್ಯಕ್ತಿಯು ತನ್ನ ಜೀವಿತದಲ್ಲಿ ಅತೀ ಹಲ್ಲೆಲೂಯಾ ಯಾರು ಅನುಭವಿಸಿದಂತ ಬಹಳ ಕಠಿಣವಾದಂತ ಯಾತನೆ ಅನುಭವಿಸ್ತಾನೆ. ತನ್ನ ಮಕ್ಕಳೆಲ್ಲರನ್ನು ಕಳೆದುಕೊಳ್ಳುತ್ತಾನೆ, ತನ್ನ ಆಸ್ತಿ ಪಾಸ್ತಿ ಎಲ್ಲವನ್ನು ಕಳೆದುಕೊಳ್ಳುತ್ತಾನೆ. ಈ ವ್ಯಕ್ತಿ ಆ ಬಗ್ಗೆ ದೇವರು ಸಾಕ್ಷಿ ಕೊಡ್ತಾ ಇದ್ದಾನೆ. ಹಾಲೆಲೂಯಾ, ನಿರ್ದೋಷಿಯಾಗಿದ್ದಾನೆ, ಕೆಟ್ಟದನ್ನು ನಿರಾಕರಿಸುತ್ತಾ ಬಂದಿದ್ದಾನೆ, ಯಥಾರ್ಥ ಚಿತ್ತನು. ಈ ಯಥಾರ್ಥ ಚಿತ್ತನಾದಂತ ಹಾಲೆಲೂಯಾ ಯೋಬನನ್ನು ನೋಡುತ್ತೇವೆ. ಕಡೆಯ ಅಧ್ಯಾಯಗಳಲ್ಲಿ ಓದುವಾಗ ದೇವರವರನ್ನು ಎಷ್ಟು ಪಟ್ಟು ಆಶೀರ್ವದಿಸ್ತಾನೆ? 2 ಪಟ್ಟು ಆಶೀರ್ವದಿಸ್ತಾನೆ. ಆತ್ಮೀಕ ಹಾಲೆಲೂಯಾ ಆಶೀರ್ವಾದ. ಆತ್ಮಿಕ ಜೀವಿತದಲ್ಲಿ ನಾವು ಸರಿಯಾಗಿ ಜೀವಿಸಿದರೆ ವಾಗ್ದಾನಗಳು ಏನಾಗುತ್ತದೆ? ನೆರವೇರುತ್ತದೆ. ಹಾಲೆಲೂಯಾ. ಆತ್ಮಿಕ ಆಶೀರ್ವಾದದಲ್ಲಿ ನಾವು ಜೀವಿಸಿದರೆ, ಆತ್ಮಿಕ ದೇವರಿಗೆ ಅನುಗುಣವಾಗಿ ನಾವು ಜೀವಿಸಿದರೆ, ದೇವರು ಒಪ್ಪುವ ರೀತಿಯಲ್ಲಿ ನಾವು ಜೀವಿಸಿದರೆ, ಹಾಲೆಲೂಯಾ ಆಟೋಮೆಟಿಕ್ ಆಗಿ ನಮ್ಮ ಜೀವಿತದಲ್ಲಿ ವಾಗ್ದಾನಗಳು ಏನಾಗುತ್ತದೆ? ನೆರವೇರುತ್ತದೆ. ನಾವೆಷ್ಟೋ ಸಾರಿ ವಾಗ್ದಾನಗಳು ಯಾಕೆ ನನ್ನ ಜೀವಿತದಲ್ಲಿ ನೆರವೇರುತ್ತಾ ಇಲ್ಲ ಎಂಬುದಾಗಿ ಯೋಚಿಸುತ್ತಿರುವುದಾದರೆ, ಹಾಲೆಲೂಯಾ ದೇವರು ನಮ್ಮ ಸಂಗಡ ಮಾತನಾಡುತ್ತಾ ಇದ್ದಾನೆ. ಹಾಲೆಲೂಯಾ ನಮ್ಮಲ್ಲಿ ಏನಾಗಿದೆ? ಏರಿಳಿತಗಳು ಆಗಿದೆ. ನಾವು ದೇವರಿಗೆ ಎಲ್ಲೋ ಸರಿಯಾಗಿ ನಡೆಯುತ್ತಾ ಇಲ್ಲ. ಹಾಲೆಲೂಯಾ ಸೂಪರ್ ನ್ಯಾಚುರಲ್ ಅಲೌಕಿಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗುತ್ತಾ ಇಲ್ಲ. ಯಾಕೆ? ನಾವು ಯೆಹೋಷಾಫಾಟನ ಬಗ್ಗೆ ಕೇಳಿದವು. ಅಲೌಕಿಕ ಅದ್ಭುತವು, ಆ ಸೂಪರ್ ನ್ಯಾಚುರಲ್ ಆದಂತ ಒಂದು ಮಿರಾಕಲ್ ಅವರಿಗೆ ಯೆಹೋಷಾಫಾಟನ ಅವನ ಸೈನ್ಯಕ್ಕೆ ಇಸ್ರಾಯೇಲರಿಗೆ ಆಗಬೇಕಾಗಿದ್ದರೆ ದೇವರು ಏನ್ ನೋಡಿದನು? ಅವ್ರು ಏನ್ ಮಾಡಿದರು? ಮೊದಲದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರು, ಉಪವಾಸ ಪ್ರಾರ್ಥನೆ ಮಾಡಿದರು. ಬೈಬಲ್ ಹೇಳ್ತದೆ, ಅವರು ದೇವರ ಮುಂದೆ ತಮ್ಮನ್ನು ತಗ್ಗಿಸಿಕೊಂಡು ಉಪವಾಸ ಪ್ರಾರ್ಥನೆ ಮಾಡಿದರು. ಮತ್ತು ಉಪವಾಸ ಪ್ರಾರ್ಥನೆ ಮಾಡಿದ್ದು ಮಾತ್ರವಲ್ಲ, ಹಾಲೆಲೂಯಾ ಆರಾಧನೆಗೋಸ್ಕರ ಭಟರನ್ನು ಏನ್ ಮಾಡ್ತಾನೆ? ನೇಮಿಸ್ತಾನೆ. ಅವರು ಒಂದು ಕಡೆಯಿಂದ ಆರಾಧಿಸುತ್ತಾ ಇದ್ದಾರೆ, ಸ್ತುತಿ ಸ್ತೋತ್ರಗಳನ್ನು ಯುದ್ಧ ಮಾಡ್ಲಿಕ್ಕೆ ಹೊರಟವರು ಒಂದು ಕಡೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಹಾಲೆಲೂಯಾ ಅವರು ಆರಾಧನೆಯನ್ನು ಮಾಡಲು ಪ್ರಾರಂಭಿಸಿ ದೇವರಿಗೆ ಸ್ತುತಿ ಯಜ್ಞಗಳನ್ನು ಹಾಲೆಲೂಯಾ ಸಲ್ಲಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸಲ್ಲಿಸುವಾಗ ದೇವರು ಸೂಪರ್ ನ್ಯಾಚುರಲ್ ಆದಂತ ಮಿರಾಕಲ್ ಅನ್ನು ಅವರು ಮಾಡುತ್ತಾರೆ. ದೇವರು ಅವರ ಜೀವಿತದಲ್ಲಿ ಆಗುವ ಹಾಗೆ ಮಾಡುತ್ತಾನೆ. ಅದರೊಂದಿಗೆ ದೇವರ ವಾಗ್ದಾನವೂ ಸಹ ದೇವರು ಹೇಳಿದಂತೆ ಅದು ನೆರವೇರಿತು. ಹಾಲೆಲೂಯಾ. ಇವತ್ತು ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯೊಂದಿಗೆ ಆರಾಧನೆಯನ್ನು ಸಹ ಸಲ್ಲಿಸೋಣ. ಹಾಲೆಲೂಯಾ. ಈ ರೀತಿಯಾಗಿ ಮಾಡುವಾಗ ದೇವರು ನಮ್ಮ ಜೀವಿತದಲ್ಲಿ ಸೂಪರ್ ನ್ಯಾಚುರಲ್ ಆಗಿ ತನ್ನ ವಾಗ್ದಾನಗಳನ್ನು ನೆರವೇರಿಸುವನಾಗಿದ್ದಾನೆ. ಅಲೌಕಿಕವಾಗಿ ದೇವರು ಹಾಲೆಲೂಯಾ ನಮ್ಮ ಬಾಳಿನಲ್ಲಿ ಒಂದು ದೊಡ್ಡ ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ಯೋಬನು ಹಾಲೆಲೂಯಾ ದೇವರು ಹೇಳ್ತಿದ್ದಾನೆ, ಅವನು ಭಯಭಕ್ತಿ ಉಳ್ಳವನಾಗಿದ್ದನು, ಕೆಟ್ಟದನ್ನು ನಿರಾಕರಿಸುತ್ತಾ ಇದ್ದನು, ನಿರ್ದೋಷಿಯಾಗಿದ್ದನು, ಯಥಾರ್ಥ ಚಿತ್ತನಾಗಿದ್ದನು. ಹಾಲೆಲೂಯಾ. ಅವನನ್ನು ಕಾರಣವಿಲ್ಲದೆ ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರೇಪಿಸಿದರು. ಅವನು ತನ್ನ ಯಥಾರ್ಥತ್ವವನ್ನು ಬಿಡದೇ ಇದ್ದಾನೆ. ಹಾಲೆಲೂಯಾ. ಸೈತಾನಿಗೆ ಹೇಳ್ತಾ ಇದ್ದಾನೆ, ನೀನು ಕಾರಣವಿಲ್ಲದೆ ಅವನನ್ನು ನಾಶ ಮಾಡುವುದಕ್ಕೆ ನೀನು ನನ್ನನ್ನು ಪ್ರೇರಿಸಿದರೂ ಸಹ ಅವನೇನ್ ಮಾಡ್ತಾ ಇದ್ದಾನಂತೆ? ಯಥಾರ್ಥತ್ವವನ್ನು ಬಿಡದೆ ಅವನಿದ್ದಾನೆ. ಹಾಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ಯೋಬನ ಜೀವಿತದಲ್ಲಿ ಬಂದ ಹಾಗೆ ಅದರ 1% ಆದ್ರೂ ಬಂದರೂ ಸಹ ನಾವು ಏನ್ ಮಾಡಬಾರದು? ಯೋಬನ ಹಾಗೆ ನಮ್ಮಲ್ಲಿ ಯಥಾರ್ಥತ್ವವನ್ನು ಬಿಡಬಾರದು. ಹಾಲೆಲೂಯಾ. ದೇವರು ನಮಗೆ ಹಾಲೆಲೂಯಾ ಸಹಾಯಕನು. ಹಾಲೆಲೂಯಾ. ಮತ್ತು ದೇವರು ನಮಗೆ ಕೊಟ್ಟಂತ ಒಳ್ಳೆಯ ಸ್ವಭಾವ, ಒಳ್ಳೆಯ ಗುಣವನ್ನು ನಾವೇನ್ ಮಾಡಬಾರದು? ಬಿಡಬಾರದು. ಹಾಲೆಲೂಯಾ. ಕೆಟ್ಟದ್ದನ್ನು ನಿರಾಕರಿಸುತ್ತಾ ಇದ್ದನು, ನಿರ್ದೋಷಿ ಆಗಿದ್ದನು, ಯಥಾರ್ಥ ಚಿತ್ತನೂ ಆಗಿದ್ದನು. ಪ್ರಿಯರೇ, ಹಾಲೆಲೂಯಾ. ಹಾಗಾಗಿ ಪ್ರಿಯ ದೇವಜನರೇ, ನಮ್ಮ ಜೀವಿತಗಳನ್ನು ಹಾಲೆಲೂಯಾ ನಾವು ಪರೀಕ್ಷಿಸಿಕೊಂಡು ನಾವು ಜೀವಿಸೋಣ. ಯಾಕೆಂದರೆ ಸೈತಾನನು ನಮ್ಮನ್ನು ಹಾಳು ಮಾಡಲಿಕ್ಕೆ ಯೋಬನನ್ನು ಹೇಗೆ ಆತನು ಸೋಲಿಸಬೇಕೆಂಬುದಾಗಿ ಬಯಸಿದನು, ಯೋಬನನ್ನು ಹೇಗೆ ಹಾಳು ಮಾಡ ತನ್ನ ಹಾಲೆಲೂಯಾ ಕಂಟ್ರೋಲ್ ಇಟ್ಟುಕೊಂಡು ದೇವರನ್ನು ದೂಷಿಸುವ ಹಾಗೆ ಮಾಡಬೇಕೆಂಬುದಾಗಿ ಯೋಚಿಸಿಕೊಂಡು ಅವರನ್ನು ಅಟ್ಯಾಕ್ ಮಾಡಿದನು. ಒಂದು ವೇಳೆ ಸೈತಾನನು ನಮ್ಮನ್ನು ಸಹ ಅದೇ ರೀತಿಯಲ್ಲಿ ಹಾಲೆಲೂಯಾ ಹಿಂಸೆಗೆ ಒಳಪಡಿಸಬಹುದು. ಆದರೆ ಯೋಬನ ಆ ರೀತಿಯಲ್ಲಿ ನಮ್ಮ ಯಥಾರ್ಥತ್ವವನ್ನು ಬಿಡುವುದು ಬೇಡ. ಹಾಲೆಲೂಯಾ. ನಮ್ಮ ಯಥಾರ್ಥತ್ವವನ್ನು ಬಿಡುವುದು ಬೇಡ. ಕೆಟ್ಟದನ್ನು ಹಾಲೆಲೂಯಾ ಕೆಟ್ಟದನ್ನು ನಿರಾಕರಿಸುತ್ತಾ ಇರೋಣ, ನಿರ್ದೋಷಿಯಾಗಿರೋಣ. ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸೋಣ. ಒಬ್ಬರು ಹೀಗೆ ಸಾಕ್ಷಿ ಹೇಳ್ತಾರೆ,
ದೇವರು ಹಾಲೆಲೂಯಾ ವಾಗ್ದಾನ ನೆರವೇರಿಸ ಮುಂಚೆ ಹಾಲೆಲೂಯಾ ನನ್ನ ಎಲ್ಲ ಅಗತ್ಯತೆಗಳನ್ನು ಆತನು ಪೂರೈಸುತ್ತಾ ಬಂದನು. ಹಾಲೆಲೂಯಾ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾ ಬಂದನು. ಹಾಲೆಲೂಯಾ ಮತ್ತು ನನಗೆ ಧಾರಾಳವಾದಂತ ಏನು ಕೊರತೆ ಇಲ್ಲದ ಜೀವಿತವನ್ನು ಕೊಟ್ಟನು. ಹಾಲೆಲೂಯಾ ಮತ್ತೆ ನನಗೆ ಜ್ಞಾನವನ್ನು ಕೊಟ್ಟನು ಮತ್ತು ಯಾವುದು ವಿವೇಚಿಸುವ ಆತ್ಮವನ್ನು ನನಗೆ ಕೊಟ್ಟನು ಮತ್ತು ದೇವರ ಅನ್ಕಂಡೀಷನಲ್ ಲವ್. ಹಾಲೆಲೂಯಾ ಓ ಹಾಲೆಲೂಯಾ ಅದಕ್ಕೆ ಮಿತಿ ಅಂದ್ರೆ ಅದನ್ನು ಯಾವ ಸಾಟಿ ಇಲ್ಲದಂತ ಯಾವ ಷರತ್ತು ಇಲ್ಲದಂತ ಪ್ರೀತಿಯನ್ನು ನನಗೆ ತೋರಿದನು. ಮತ್ತು ನನಗೆ ದೇವರ ವಾಗ್ದಾನವನ್ನು ಪೂರೈಸುವಂತ ಸಮಯದಲ್ಲಿ ಎಲ್ಲ ನನ್ನ ಕೆಟ್ಟ ಗೆಳೆಯರನ್ನು ಸಹ ದೇವರು ಏನ್ ಮಾಡಿದನಂತೆ, ಯಾರೆಲ್ಲ ಅವನಿಗೆ ವಿರೋಧವಾಗಿ ಅಥವಾ ಅಂದ್ರೆ ಅವನಿಗೆ ದೇವರ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ದೇವ ಮನುಷ್ಯನಾಗಿ ಬೆಳೆಯಲು ಯಾರು ಏನೆಲ್ಲ ಆಗುವುದಿಲ್ಲವೋ ಅಂತೆಲ್ಲ ಜನರು ನನ್ನಿಂದ ದೂರ ಮಾಡಿದನು. ಮತ್ತು ನನಗೆ ಎಲ್ಲ ಕೆಟ್ಟ ಅಭ್ಯಾಸಗಳು ಹಾಲೆಲೂಯಾ ಜಾರತ್ವ ಆಗಿರ್ಬೋದು, ಮತ್ತು ಡ್ರಗ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಹೀಗೆ ಎಲ್ಲಾ ಸಂಗತಿಗಳನ್ನು ಹಾಲೆಲೂಯಾ ದೂರ ಮಾಡಲು ದೇವರು ನನಗೆ ಸಹಾಯವನ್ನು ಮಾಡಿದನು ಪ್ರಿಯ ಅಂತ ಅವರು ಹೇಳ್ತಾರೆ. ಒಬ್ರು ಸಾಕ್ಷಿ ಹೇಳ್ತಾರೆ, ಹೌದು ದೇವರ ವಾಗ್ದಾನ ನೆರವೇರಬೇಕಾದರೆ ಹಾಲೆಲೂಯಾ ನಮ್ಮದೆಲ್ಲ ಈ ಸಂಗತಿಗಳನ್ನು ಹಾಲೆಲೂಯಾ ನಾವು ದೂರವಾಗಿ ಇಡಬೇಕು. ಕೆಲವೊಂದು ಸಾರಿ ಕೆಲವು ಗೆಳೆಯರು ನಮ್ಮ ಜೀವಿತಗಳಲ್ಲಿ ಹಾಲೆಲೂಯಾ ಅವರೊಂದು ಹಾಲೆಲೂಯಾ ಒಂದು ರೀತಿಯಾಗಿ ಅವರು ನಮ್ಮ ಆತ್ಮಿಕ ಜೀವಿತಕ್ಕೆ ಅಡ್ಡಿಯಾಗಿರುತ್ತಾರೆ. ನಮ್ಮ ಜೀವಿತಕ್ಕೆ ನಾವು ದೇವರಲ್ಲಿ ಬೆಳೆಯುವುದಕ್ಕೆ ಅಡ್ಡಿಯಾಗಿರುತ್ತಾರೆ. ಇವತ್ತು ನಮ್ಮ ಸ್ನೇಹಿತರು ಯಾರು? ಒಂದು ವೇಳೆ ಅವರು ಕುಟುಂಬದವರಾಗಿರ್ಬೋದು, ಅಥವಾ ನಮ್ಮ ಬಂಧು ಬಳಗದವರಾಗಿರ್ಬೋದು, ಅಥವಾ ನಮಗೆ ಲೋಕದಲ್ಲಿರುವಂತ ಗೆಳೆಯರಾಗಿರ್ಬೋದು. ಒಂದು ವೇಳೆ ಇಂಥ ಜನರಿಂದ ಒಂದು ವೇಳೆ ಆತ್ಮಿಕವಾಗಿರುವಂತ ನಿಮ್ಮ ಓಟಕ್ಕೆ ಅಡ್ಡಿಯಾಗುತ್ತಿರುವುದಾದರೆ ಹಾಲೆಲೂಯಾ ಅಡ್ಡಿಯು ದೇವರ ವಾಗ್ದಾನವನ್ನು ಏನ್ ಮಾಡಿಕೊಳ್ಳುವ ಹಾಗೆ ಮಾಡುತ್ತದೆ, ತಪ್ಪಿಸಿಕೊಳ್ಳುವ ಹಾಗೆ ಮಾಡುತ್ತದೆ, ದೇವರ ವಾಗ್ದಾನವನ್ನು ಹೊಂದಿಕೊಳ್ಳದ ಹಾಗೆ ಮಾಡುತ್ತದೆ. ನೆನಪಿಲಿಟ್ಕೊಳ್ಳಿ ಪ್ರಿಯರೇ, ಹಾಲೆಲೂಯಾ. ಮತ್ತು ನಮ್ಮಲ್ಲಿರುವಂತಹ ಕೆಟ್ಟ ಅಭ್ಯಾಸಗಳು, ಕೆಟ್ಟ ಸಂಗತಿಗಳಿರುವುದಾದರೆ ಏನಾಗ್ತದೆ, ದೇವರು ವಾಗ್ದಾನಗಳನ್ನು ನೆರವೇರಿಸಿ. ಈ ವ್ಯಕ್ತಿ ಒಂದು ಉತ್ತಮವಾದ ಸಾಕ್ಷಿಯನ್ನು ಕೊಡ್ತಾರೆ. ದೇವರು ನಾನು ಇದೆಲ್ಲದಿಂದ ಹೊರಗೆ ಬಂದ ಮೇಲೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದನು. ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿದನು ಪ್ರಿಯರೇ. ಹೌದು, ಇವತ್ತು ದೇವರ ವಾಗ್ದಾನ ನೆರವೇರಬೇಕಾದರೆ ನಾವು ಏನ್ ಮಾಡಬೇಕು, ಎಲ್ಲ ಸಂಗತಿ ನೆನಪಿಟ್ಟುಕೊಳ್ಳಬೇಕು. ಇವತ್ತು ನಾವು ಒಳ್ಳೆಯದನ್ನು ಮಾಡುವಂತ ಜನರಾಗಿರಬೇಕು. ಒಳ್ಳೆಯದನ್ನು ಮಾಡುವಂತ ಸಮಯದಲ್ಲಿ ಮನಗುಂದದೆ ಏನ್ ಮಾಡೋಣ, ಮನಗುಂದದೆ ನಾವು ಇದ್ದರೆ ತಕ್ಕ ಸಮಯದಲ್ಲಿ ನಾವು ಬೆಳೆಯನ್ನು ಕೊಯ್ಯುವವರಾಗಿದ್ದೇವೆ. ಬೆಳೆಯನ್ನು ಕೊಯ್ಯಬೇಕಾದರೆ ಮೊದಲು ಏನ್ ಮಾಡಬೇಕು, ನಾವು ಬಿತ್ತಬೇಕು. ನಾವು ಈಗ ಬೆಳೆ ಏನಾದ್ರೂ ಕೊಯ್ಯಬೇಕಂತ ಹೇಳಿದ್ರೆ ಭೂಮಿಗೆ ಬೀಜವನ್ನು ಹಾಕಬೇಕು. ಕೀರ್ತನೆಗಾರರು 107:37 ಓದ್ತೇವೆ, ಹೊಲಗಳನ್ನು ಬಿತ್ತಿ ದ್ರಾಕ್ಷಾಲತೆಗಳನ್ನು ನೆಟ್ಟು ಆದಾಯವನ್ನು ಕೂಡಿಸಿಕೊಂಡರು. ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು, ಅವರಿಗೆ ದನ ಕರುಗಳೇನು ಕಡಿಮೆ ಇರಲಿಲ್ಲ ಎಂಬುದಾಗಿ. ಕೀರ್ತನೆಗಾರರು 103:37 ಓದುತ್ತೇವೆ. ಇವರು ಏನ್ ಮಾಡಿದ್ರು, ಆಶೀರ್ವಾದವನ್ನು ಕಾಣಲಿಕ್ಕೆ ಏನ್ ಮಾಡಿದ್ರು, ಮೊದಲು ತಮ್ಮ ಆದಾಯಗಳು ಹೆಚ್ಚಾಗುವುದಕ್ಕೋಸ್ಕರ ಏನ್ ಮಾಡಿದರು, ಹೊಲಗಳನ್ನು ಬಿತ್ತಿ ದ್ರಾಕ್ಷಾಲತೆಯನ್ನು ನೆಟ್ಟು ಆದಾಯವನ್ನು ಕೂಡಿಕೊಂಡರು. ಇವತ್ತು ದೇವರ ನಿಯಮ ಪ್ರತಿಯೊಂದು, ಇವತ್ತು ಅದು ನಾವು ಇವತ್ತಿನ ಈ ನಮ್ಮ ಕಣ್ಣಿನ ನೋಡುವಂತ ಯಾವುದೇ ಸಂಗತಿ ಆಗಿರ್ಬೋದು, ನಾವು ಏನನ್ನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ, ಅದು ದೇವರ ನಿಯಮ. ಅದೇ ರೀತಿಯಾಗಿ ಈ ಲೋಕದಲ್ಲಿಯೂ ಸಹ ನಾವು ಏನನ್ನು ಬಿತ್ತುತ್ತೇವೆ ಅದನ್ನೇ ಕೊಯ್ಯುತ್ತೇವೆ. ಮಾವಿನ ಹಣ್ಣಿನ ಬೀಜವನ್ನು ಹಾಕಿದರೆ ಮಾವಿನ ಹಣ್ಣನ್ನು ಕೊಯ್ಯುತ್ತೇವೆ. ಆಪಲಿನ ಬೀಜ ನಾವು ನೆಟ್ಟರೆ ಅದನ್ನು ಕೊಯ್ಯುತ್ತೇವೆ. ಹೀಗೆ ಪಪ್ಪಾಯಿ ಬೀಜವನ್ನು ನಾವು ನೆಟ್ಟಿದರೆ ಪಪ್ಪಾಯಿ ಗಿಡದಿಂದ ಒಂದು ಗಿಡ ಬೆಳೆದು ಅದರಿಂದ ನಾವು ಪಪ್ಪಾಯಿ ಹಣ್ಣನ್ನು ನಾವು ತೆಗೆದುಕೊಂಡು ಅದನ್ನು ಸೇವಿಸಲಿಕ್ಕೆ ಆಗುತ್ತದೆ ಪ್ರಿಯರೇ. ಹಾಗಾಗಿ ಆತ್ಮಿಕ ಜೀವಿತದಲ್ಲಿ ಇವತ್ತು ನಾವು ಬೆಳೆಯನ್ನು ಬಿತ್ತಿ ಹಾಲೆಲೂಯಾ ನಾವು ಬಿತ್ತಿದರೆ ಮಾತ್ರ, ಬೆಳೆಗೋಸ್ಕರ ನಾವು ಏನಾದರೂ ಬಿತ್ತಿದರೆ ಅಥವಾ ನಾವು ಬಿತ್ತಿದರೆ ಮಾತ್ರ ಬೆಳೆಯನ್ನು ಕೊಯ್ಯುವವರಾಗಿದ್ದೇವೆ. ಇಲ್ಲಿ ಕೀರ್ತನೆಗಾರನು ಹೇಳುವ ಹಾಗೆ, ಹೊಲವನ್ನು ಬಿತ್ತಿ ದ್ರಾಕ್ಷಾಲತೆ ನೆಟ್ಟು ಆದಾಯವನ್ನು ಕೂಡಿಸಿಕೊಂಡರು, ಆತನು ಆಶೀರ್ವದಿಸಿದ್ದರಿಂದ ಅವರು ಬಹಳವಾಗಿ ಹೆಚ್ಚಿದರು, ಅವರಿಗೆ ದನ ಕರುಗಳೇನು ಕಡಿಮೆ ಇರಲಿಲ್ಲ. ಯಾಕೆ ದೇವರೇ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಾಲೆಲೂಯಾ ನೀವು ನಿಜವಾಗಿಯೂ ದೇವರು ಹಾಲೆಲೂಯಾ ಅಂದ್ರೆ ನೀವು ಎಫರ್ಟ್ ಹಾಕಿ, ನೀವು ಸ್ವಂತ ಬಲದಿಂದ ಹಾಲೆಲೂಯಾ ದೇವರ ಸಹಾಯದೊಂದಿಗೆ ನೀವು ಏನಾದರೂ ಬಿತ್ತಿದರೆ ಅದನ್ನು ಕೊಯ್ಯುವ ಹಾಗೆ, ಅದರ ಆದಾಯಗಳನ್ನು ಕಾಣುವ ಹಾಗೆ ದೇವರು ಮಾಡುತ್ತಾನೆ. ಅದಕ್ಕೆ ನಾವು ಕೀರ್ತನೆ 128 ಓದ್ತೇವೆ, ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವಿ, ನಿನಗೆ ಶುಭವಿರುವುದು, ನೀನು ಧನ್ಯನು ಎಂಬುದಾಗಿ. ಹಾಲೆಲೂಯಾ, ನೀನು ಧನ್ಯನು ಎಂಬುದಾಗಿ ದೇವರು ಹೇಳ್ತಾನೆ. ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವ ಹಾಗೆ ದೇವರು ಮಾಡುತ್ತಾನೆ. ಬೆಳೆಯನ್ನು ಕೊಯ್ಯಬೇಕಾದರೆ ನಾವು ಮೊದಲು ಏನ್ ಮಾಡಬೇಕು,
ಬಿತ್ತಬೇಕು. ಇದು ದೇವರ ನಿಯಮವಾಗಿದೆ. ಯಾಕೋಬ 3:18 ಹೀಗೆ ಓದುತ್ತೇವೆ, ಸಮಾಧಾನ ಪಡಿಸುವವನು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುತ್ತಾನೆ. ಹಲ್ಲೆಲೂಯಾ. ಸಮಾಧಾನ ಪಡಿಸುವವನು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ತಾನೆ. ಸಮಾಧಾನವೆಂಬ ಬೀಜ ಇಲ್ಲಿ ಹಲ್ಲೆಲೂಯಾ ಯಾಕೋಬನು ಹೇಳುವಂಥದ್ದು, ನೀವೊಂದು ಬೀಜವನ್ನು ಬಿತ್ತುತ್ತಿದ್ದೀರಿ, ಅದು ಯಾವ ಬೀಜ? ಸಮಾಧಾನವೆಂಬ ಬೀಜ. ಅದರ ಫಲ ಏನು ಕೊಯ್ತಾ ಇದ್ದೀರಿ? ನೀತಿಯ ಫಲ ಎಂಬುದಾಗಿ, ನೀತಿ ಎಂಬ ಫಲ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಹೌದು, ನಮಗೆ ಗೊತ್ತಿರಲಿ ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುವವರಾಗಿದ್ದೇವೆ. ಹೌದು, ಅದಕ್ಕೋಸ್ಕರ ನಮಗೆ ಕೀರ್ತನೆಗಾರನು ಹೇಳುವಂಥದ್ದು, ಮನಗುಂದದಿದ್ದರೆ ತಕ್ಕ ಬೆಳೆಯನ್ನು ಕೊಯ್ತೀರಿ. ಹಲ್ಲೆಲೂಯಾ. ಇದು ಬೆಳೆಯುವುದಕ್ಕೆ ಮುಂಚಿತವಾಗಿ ಮನಗುಂದಿದವರಾದರೆ ನಾವು ಬೆಳೆಯನ್ನು, ನಾವು ಬೀಜವನ್ನು ಬಿತ್ತಲಿಕ್ಕೆ ಆಗುವುದಿಲ್ಲ. ಮನಗುಂದಿದ ಅಂತ ಹೇಳಿದ್ರೆ ನಮ್ಮಲ್ಲಿ ಬೇಜಾರು, ಬೋರ್ ಲೈಫ್ ಆಗಿರ್ಬೋದು, ಈ ರೀತಿಯಾದ ಲೈಫ್ ನಮ್ಮದಿರೋದಾದರೆ, ಸೋತಂತ ಮನಸ್ಸಾಗಿರ್ಬೋದು, ನಕಾರಾತ್ಮಕ ಜೀವನ, ಮನಗುಂದಿದಂತ ಜೀವನ ಏನಂತ ತೋರಿಸ್ತದೆ? ನಕಾರಾತ್ಮಕ ಜೀವನ, ಒಂದು ಸ್ಟೇಬಲ್ ಇಲ್ಲದ ಜೀವನ, ಬಲ ಕಳೆದುಕೊಂಡಂತ ಒಂದು ಜೀವನವಾಗಿದೆ. ನಮ್ಮ ನಿರೀಕ್ಷೆಯನ್ನು ಕಳೆದುಕೊಂಡಂತ ಅದು ಸಮಯವಾಗಿರ್ಬೋದು. ಮನಗುಂದಿ ಹೋಗಿದ್ದೇನೆ, ನನಗೆ ಆಗುತ್ತಾ ಇಲ್ಲ ಎಂಬುದಾಗಿ ಹೇಳುವಂತ ಜೀವನ ಅದಾಗಿದ್ದು ನಕಾರಾತ್ಮಕ ಜೀವನ. ಅದಕ್ಕೋಸ್ಕರ ಹೇಳ್ತಾನೆ ಪೌಲನು, ನೀವು ಆ ಜೀವನದಲ್ಲಿ ಜೀವಿಸುವುದಾದರೆ ನೀವು ಬಿತ್ತಲಿಕ್ಕಾಗುವುದಿಲ್ಲ, ಬಿತ್ತಿದ ಫಲವನ್ನು ಕೊಯ್ಲಿಕ್ಕಾಗುವುದಿಲ್ಲ. ಹಾಗಾಗಿ ಮನಗುಂದದಿದ್ದರೆ ನೀವೇನ್ ಮಾಡ್ತೀರಿ? ಫಲವನ್ನು ಕೊಯ್ಯುತ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಮನಗುಂದಿದವನು ಹೇಗಿರುತ್ತಾನೆ? ಜ್ಞಾನೋಕ್ತಿ 25ನೇ ಅಧ್ಯಾಯ 20ನೇ ವಚನದಲ್ಲಿ ಅಲ್ಲಿ ಸೊಲೊಮೋನನು ಹೀಗೆ ಹೇಳ್ತಾನೆ. ಜ್ಞಾನೋಕ್ತಿಗಳು 25:20 ಮನಗುಂದಿದವನಿಗೆ ಸಂಗೀತ ಹಾಡುವುದು ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡಾ ಉಪ್ಪಿಗೆ ಹುಳಿ ಹೊಯ್ದ ಹಾಗೂ ಎಂಬುದಾಗಿ. ಅಂದರೆ ಮನಗುಂದಿದವನಿಗೆ ಸಂಗೀತ ಹಾಡಿದರೂ ಸಹ ಹಲ್ಲೆಲೂಯಾ ಅವನಿಗೇನಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಯಾವ ಫರಕ್ ಬರುವುದಿಲ್ಲ. ಅಂದ್ರೆ ಮನಗುಂದಿದವನಿದ್ದಾನೆ, ಅಂತ ಡಿಪ್ರೆಷನ್ ಅಲ್ಲಿ ಇರುತ್ತಾನೆ ಅವನಿಗೆ ಹಾಡಾಗಿರ್ಬೋದು, ಅಥವಾ ಚಳಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತ ಪರಿಸ್ಥಿತಿ ಆಗಿರ್ಬೋದು, ಅವನಿಗೇನು ವ್ಯತ್ಯಾಸವೂ ಕಾಣದ ಹಾಗೆ ಆಗಿರುತ್ತದೆ. ಅದಕ್ಕೋಸ್ಕರ ಹೇಳ್ತಾನೆ, ಮನಗುಂದಿಕ್ಕೆ ಹೋಗಬೇಡಿರಿ. ಸೊಲೊಮೋನನು ಮನಗುಂದಿದ ಒಂದು ಸ್ಥಿತಿಯನ್ನು ಹೇಳ್ತಿದ್ದಾನೆ. ಇವತ್ತು ಸೈತಾನ ನಮ್ಮ ಮನಗುಂದಿಸುತ್ತಾನೆ. ಇವತ್ತು ನಮ್ಮನ್ನು ಡಿಪ್ರೆಷನ್ಗೆ ತೆಗೆದುಕೊಂಡು ಹೋಗುತ್ತಾನೆ. ನಾವು ಸೋತು ಹೋಗಬೇಕೆಂಬುದಾಗಿ ಬಯಸುತ್ತಾನೆ. ಯೋಚನೆಯಲ್ಲಿ ಯಾವಾಗಲೂ ನಕಾರಾತ್ಮಕವಾದ ಯೋಚನೆಯನ್ನೇ ಮಾಡಬೇಕೆಂಬುದಾಗಿ ಸೈತಾನನು ಬಯಸುತ್ತಾನೆ. ಆದರೆ ಪ್ರಿಯ ದೇವ ಜನರೇ, ಮನಗುಂದಿದವನಿಗೆ ಸಂಗೀತ ಹಾಡುವುದು, ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡ ಉಪ್ಪಿಗೆ ಹುಳಿ ಹೊಯ್ದ ಹಾಗೂ. ಹೌದು, ಇವತ್ತು ಹಲ್ಲೆಲೂಯಾ ಮನಗುಂದಿದವನಿಗೆ ಸಂಗೀತ ಹಾಡುವಂಥದ್ದು, ಚಳಿ ದಿನದಲ್ಲಿ ಅವನಿಗೆ ಬಟ್ಟೆ ಇಲ್ಲದೆ ಇರುವಂಥದ್ದು ಸಹ ಅವನಿಗೇನಾಗುವುದಿಲ್ಲ, ಗೊತ್ತಾಗುವುದಿಲ್ಲ. ಹಾಡುತ್ತಿರುವಂಥದ್ದು ಗೊತ್ತಾಗುವುದಿಲ್ಲ. ಅವನು ಆ ರೀತಿಯಾಗಿ ತಾನೇ ಕಳೆದುಕೊಂಡಂತ ಅವಸ್ಥೆಯಲ್ಲಿ ಇರ್ತಾನೆ. ಅದಕ್ಕೋಸ್ಕರ ಪೌಲ ಹೇಳ್ತಾನೆ, ನೀವು ಮನಗುಂದಬೇಡಿರಿ ಸಭೆಯೇ, ಗಲಾತ್ಯ ಸಭೆಯೇ, ಮನಗುಂದ ಹೋಗಬೇಡಿರಿ. ಮನಗುಂದಿದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಲಿಕ್ಕೆ ಆಗುವುದಿಲ್ಲ. ನೀವೆಲ್ಲರೂ ಬೆಳೆಯುತ್ತಾ ಇದ್ದೀರಿ, ನೀವೆಲ್ಲರೂ ಆತ್ಮಿಕವಾಗಿ ದಿನೇ ದಿನೇ ಅಭಿವೃದ್ಧಿಗೆ ಬರುತ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ನೋಡುವಂತ ನೀವು ಮಾಡುತ್ತಾ ಇರುವಂತ ಸಮಯದಲ್ಲಿ ಒಳ್ಳೆಯದರ ನಡುವೆ ಕೆಟ್ಟದ್ದು ಬರಬಹುದು. ಹಾಗಾಗಿ ಮನಗುಂದಬೇಡಿರಿ. ಈಗಲೇ ಮನಗುಂದುವುದನ್ನು ಬಿಟ್ಟು ನೀವೇನ್ ಮಾಡಿರಿ? ದೇವರನ್ನು ನಿರೀಕ್ಷಿಸಿಕೊಂಡಿರಿ. ತಕ್ಕ ಸಮಯದಲ್ಲಿ ಬೆಳೆ ಕೊಯ್ಯುವ ಹಾಗೆ ದೇವರು ಮಾಡುತ್ತಾನೆ. ನಾವು ಯೇಸು ಸ್ವಾಮಿ ಒಂದು ಒಳ್ಳೆಯ ಸಾಮ್ಯವನ್ನು ಸಹ ಇದರ ಬಗ್ಗೆ ಮಾತನಾಡುತ್ತಾನೆ. ಬೀಜ ಬಿತ್ತಲು ದೇವರು ಸಮಯವನ್ನು, ನಿಯಮವನ್ನು ನೀಡಿದನು. ನಮಗೆ ಬೀಜ ಬಿತ್ತಲು ಸಹ ದೇವರು ಸಮಯ ಮತ್ತು ನಿಯಮವನ್ನು ನಮಗೆ ಬೈಬಲ್ ಅಲ್ಲಿ ಓದುತ್ತೇವೆ. ಯಾಜಕ ಕಾಂಡ ನಂತರ ನಾವು ಯೇಸು ಸ್ವಾಮಿಯ ಸಾಮ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿ 25:18 ಹೀಗೆ ಓದ್ತೇವೆ, ನನ್ನ ಆಜ್ಞಾವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು, ಆಗ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸಿಸುತ್ತೀರಿ. ನಿಮ್ಮ ಭೂಮಿಯು ಫಲವತ್ತಾಗುವುದು, ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ ಮತ್ತು ಆ ದೇಶದಲ್ಲಿ ನೀವು ನಿರ್ಭಯವಾಗಿ ವಾಸಿಸುವಿರಿ. ಮತ್ತು 20ನೇ ವಚನ ಹೀಗೆ ಹೇಳ್ತದೆ, 7ನೇ ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ ಬೆಳೆದದ್ದನ್ನು ಕೂಡಿಸಿಟ್ಟುಕೊಳ್ಳುವುದಕ್ಕಾಗಲಿ ಅಪ್ಪಣೆ ಇಲ್ಲವಲ್ಲ. ಆ ವರ್ಷದಲ್ಲಿ ಏನು ತಿನ್ನಬೇಕೆಂದು ವಿಚಾರಿಸುತ್ತೀರೋ ಕೇಳಿರಿ. 6ನೇ ವರ್ಷದ ಬೆಳೆ ನನ್ನ ಪೂರ್ವಾನುಗ್ರಹದಿಂದ 3 ವರ್ಷಗಳ ಬೆಳೆಯಾಗುವಷ್ಟಾಗುವುದು. ನೀವು 8ನೇ ವರ್ಷದಲ್ಲಿ ಬೀಜವನ್ನು ಬಿತ್ತಿ ಅದರ ಬೆಳೆ ದೊರೆಯುವ ತನಕ, ಅಂದರೆ 9ನೇ ವರ್ಷದವರೆಗೆ ಹಿಂದಿನ ಬೆಳೆಯಿಂದಲೇ ಜೀವನ ಮಾಡುವಿರಿ ಎಂಬುದಾಗಿ ಸ್ವಾಮಿ ಇಲ್ಲಿ ಯಾಚಕ ಕಾಂಡದಲ್ಲಿ ಒಂದು ನಿಯಮವನ್ನು
ಯಾಜಕರು ನಿಯಮವನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಬೆಳೆಯ ಬೀಜವನ್ನು ಬಿತ್ತುವಂಥದ್ದು. ಇಲ್ಲಿ ಹೇಳ್ತೇನೆ, 7 ವರ್ಷದಲ್ಲಿ ಬೀಜವನ್ನು ಬಿತ್ತುವುದಕ್ಕಾಗಲಿ, 7ನೇ ವರ್ಷದಲ್ಲಿ ಬೆಳೆಯನ್ನು ಎಷ್ಟು ವರ್ಷ ನೀವು ಬೀಜವನ್ನು ಬಿತ್ತಬಹುದು? 6 ವರ್ಷ ಬಿತ್ತಬಹುದು. 7ನೇ ವರ್ಷಕ್ಕೆ ಏನ್ ಮಾಡಬಾರದು? ಬೀಜವನ್ನು ನೀವು ಬಿತ್ತಿಕೊಳ್ಳಬಾರದು, ಕೂಡಿಸಿಟ್ಟುಕೊಳ್ಳಬಾರದು. ಅದು ಅಪ್ಪಣೆ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅಂದರೆ ಆಗಿನ ಸಮಯದಲ್ಲಿಯೇ ಒಂದು ಬೀಜವನ್ನು ಹಾಲೆಲೂಯಾ ಬಿತ್ತಬೇಕಾದರೆ ದೇವ ಮಕ್ಕಳಿಗೆ, ಸ್ಪೆಷಲಿ ಇಸ್ರಾಯೇಲ್ ಜನರಿಗೆ, ಅವರಿಗೆ ಒಂದು ನಿಯಮ ಫಿಕ್ಸ್ ಆಗಿತ್ತು. 7 ವರ್ಷದ ಆ ಕಾಲದಲ್ಲಿ 6 ವರ್ಷ ಮಾತ್ರ ಏನ್ ಮಾಡ್ಬೇಕಿತ್ತು? ಅವರು ಬೀಜವನ್ನು ಬಿತ್ತಬೇಕಾಗಿತ್ತು. ಬೀಜವನ್ನು ಬಿತ್ತಿ 7ನೇ ವರ್ಷ ಅವರು 6ನೇ ವರ್ಷದಲ್ಲಿ ಬೆಳೆದಂತ ಬೀಜದಿಂದ ಅವರು ಉಣ್ಣಬೇಕಾಗಿತ್ತು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡುತ್ತೇವೆ. ಹೌದು, ಪ್ರತಿಯೊಂದು ಬೀಜ ಬಿತ್ತುವಾಗ ಅದಕ್ಕೊಂದು ನಿಯಮವಿದೆ. ಆ ನಿಯಮ ಮತ್ತು ಸಮಯ, ಟೈಮಿಂಗ್ ಇದೆ. ಆ ಟೈಮಿಂಗ್ಗೆ ನಮಗೆ ಸೀಸನ್ಸ್ ಗಳಿದೆ. ಈ ಸೀಸನ್ ಅಲ್ಲಿ ಈ ಬೀಜ, ಈ ಸೀಸನ್ ಅಲ್ಲಿ ಈ ಬೀಜ. ಪ್ರಿಯ ದೇವಚನರು, ಇವತ್ತು ನಾವು ದೇವರ ಸಹಾಯವನ್ನು ಆತ್ಮಿಕವಾಗಿ ನಾವು ನೋಡುವಾಗ, ಪ್ರತಿಯೊಂದು ಬೀಜವನ್ನು ಬಿತ್ತುವಾಗ, ಪ್ರತಿಯೊಂದು ಸಾರಿ ನಾವು ಹಾಲೆಲೂಯಾ ದೇವರ ಸಮಯ, ದೇವರ ನಿಯಮವನ್ನು ನಾವು ಅನುಸರಿಸಿ ನಾವು ನಿಜವಾಗಿ ಮಾಡುವಾಗ ಖಂಡಿತವಾಗಿ ಆಶೀರ್ವಾದ ಕಾಣುತ್ತೇವೆ. ಹಾಲೆಲೂಯಾ. ಹಾಗೆ ಹಾಲೆಲೂಯಾ. ಪ್ರಿಯ ದೇವಚನರೇ, ಯೇಸು ಸ್ವಾಮಿ ಒಂದು ಸಾಮ್ಯನ ಹೇಳ್ತಾನೆ. ಏನಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಲ್ಲಿ, ಮತ್ತಾಯ 13:24ರಲ್ಲಿ ಆತನು ಮತ್ತೊಂದು ಸಾಮ್ಯನ ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಿದೆ. ಯೇಸುಸ್ವಾಮಿ ಒಂದು ಸಾಮ್ಯನ ಹೇಳ್ತಿದ್ದಾನೆ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ಬಿತ್ತಿದ, ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಒಳ್ಳೆ ಬೀಜ. ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ತನ್ನ ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತುತ್ತಾನೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿ ಹೋದರು. 26ನೇ ವಚನ, ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವರು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೇನಾದರೂ ಕಿತ್ತೀರಿ, ಸುಗ್ಗಿ ಕಾಲದ ತನಕ 2 ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಹಾಲೆಲೂಯಾ. ಯೇಸುಸ್ವಾಮಿ ಒಂದು ಪರಲೋಕ ರಾಜ್ಯದ ಒಂದು ಸಾಮ್ಯವನ್ನು ಹೇಳ್ತಿದ್ದಾನೆ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ಬಿತ್ತಿದ ಒಂದು ಹೊಲಕ್ಕೆ, ಒಬ್ಬ ಮನುಷ್ಯನಿಗೆ ಸಮವಾಗಿದೆ. ಪರಲೋಕ ರಾಜ್ಯಕ್ಕೆ ಅಂದ್ರೆ ದೇವರು, ಯೇಸುಸ್ವಾಮಿ ಹೇಳುವಂಥದ್ದು, ನಾವು ಪರಲೋಕ ರಾಜ್ಯಕ್ಕೆ ಸೇರಬೇಕಾದರೆ ಒಬ್ಬ ಮನುಷ್ಯನ ಉದಾಹರಣೆ ಕೊಟ್ಟು ಹೇಳ್ತಿದ್ದಾನೆ. ಒಳ್ಳೆಯ ಬೀಜವನ್ನು ಬಿತ್ತಿದವನಿಗೆ ಮಾತ್ರ ಪರಲೋಕ ರಾಜ್ಯ ಸೇರಲು ಅವಕಾಶ ಎಂಬುದಾಗಿ. ಮತ್ತು ಈ ಪರಲೋಕ ರಾಜ್ಯದ ಬಗ್ಗೆ ಹೇಳುವಂತ ಸಮಯದಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ಈ ಬೀಜ ಹಾಲೆಲೂಯಾ ಒಳ್ಳೆಯ ಬೀಜವನ್ನು ಬಿತ್ತಿದ್ದಾನೆ ಒಂದು ನೆಲದ ಮೇಲೆ, ಒಳ್ಳೆಯ ಒಂದು ಹೊಲದಲ್ಲಿ. ಆದರೆ ಒಬ್ಬ ಕಳ್ಳ ಬರುತ್ತಾನೆ, ರಾತ್ರಿ ಎಲ್ಲ ನಿದ್ರೆ ಮಾಡಿದಾಗ ಹಣಜಿಯನ್ನು ಬಿತ್ತಿ ಹೋಗುತ್ತಾನೆ. ನಮಗೆ ಗೊತ್ತಿದೆ, ಹಣಜಿ ಇದ್ದರೆ ಅದು ಬಹಳ ವೇಗವಾಗಿ ಸ್ಪ್ರೆಡ್ ಆಗುತ್ತದೆ. ಒಳ್ಳೆಯ ಗಿಡಕ್ಕಿಂತ ಬೇಗ ಯಾವುದು ಬೆಳೆಯುತ್ತದೆ? ಹಣಜಿ ಹೆಚ್ಚಾಗಿ ಬೆಳೆಯುವಂಥದ್ದು, ಫಾಸ್ಟ್ ಆಗಿ ಬೆಳೆಯುವಂಥದ್ದು, ಫಾಸ್ಟ್ ಗ್ರೋ ಇರುವಂಥದ್ದೇ ಹಣಜಿಗೆ ನಾವು ವೀಡ್ ಎಂಬುದಾಗಿ ಹೇಳ್ತೇವೆ. ನಾವು ನೋಡುತ್ತೇವೆ, ಈಗ ಮಳೆ ಬಂದ ತಕ್ಷಣ ಯಾರು ಸಹ ಬೀಜವನ್ನು ಹಾಕಬೇಕಂತಿಲ್ಲ. ರಸ್ತೆ ಬದಿಗಳಲ್ಲಿ, ತೋಡುಗಳಲ್ಲಿ, ಮೈದಾನಗಳಲ್ಲಿ ಬೀಜ ಹಾಕ್ಬೇಕಂದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ? ಬೆಳೆಯಲಿಕ್ಕೆ ಪ್ರಾರಂಭವಾಗ್ತದೆ. ಅದನ್ನು ನೆಡಬೇಕೆಂಬುದಾಗಿ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡುತ್ತೇವೆ, ನಾವು ಒಳ್ಳೆ ಬೀಜವನ್ನು ಬಿತ್ತಿರುವಂತ ಸಮಯದಲ್ಲಿ ಸೈತಾನನು ಅಥವಾ ಒಬ್ಬ ಕಳ್ಳನು ರಾತ್ರಿಯಲ್ಲಿ ನಾವೆಲ್ಲರೂ ನಿದ್ರಿಸುವಂತ ಸಮಯದಲ್ಲಿ ಏನ್ ಮಾಡ್ತಾನಂತೆ? ಕಳೆಯನ್ನು ಬಿತ್ತಿ ಹೋಗುತ್ತಾನೆ. ಒಳ್ಳೆಯದನ್ನು ಬಿತ್ತಿರುವಂತ ಸಮಯದಲ್ಲಿ ಏನ್ ಮಾಡ್ತಾನೆ? ಒಬ್ಬ ಬಂದು ಕಳೆಯನ್ನು ಬಿತ್ತಿ ಹೋಗುತ್ತಾನೆ. ಇವತ್ತು ನಮ್ಮ ಜೀವಿತ, ಆತ್ಮಿಕ ಜೀವಿತದಲ್ಲಿ ನಾವು ಬಹಳ ಗಮನದಲ್ಲಿ ಇರಬೇಕು. ಇಲ್ಲೊಬ್ಬ ನಿದ್ರೆ ಮಾಡಿಬಿಡ್ತಾನೆ. ಯೇಸುಸ್ವಾಮಿ ಹೇಳ್ತಾನೆ, ಅವನು ನಿದ್ರೆ ಮಾಡಿದಂತ ಸಮಯದಲ್ಲಿ, ಎಲ್ಲರೂ ಜನರು ನಿದ್ರೆ ಮಾಡಿದ ಸಮಯದಲ್ಲಿ, ಓನರ್ ಬೀಜವನ್ನು ಬಿತ್ತಿದಂತ ಒಳ್ಳೆ ಬೀಜವನ್ನು ಬಿತ್ತಿದಂತ ವ್ಯಕ್ತಿಯು ನಿದ್ರೆ ಮಾಡ್ತಾ ಇದ್ದಾನೆ. ನಿದ್ರೆ ಮಾಡುವಂತ ಸಮಯದಲ್ಲಿ ಏನಾಗ್ತದೆ? ಒಬ್ಬ ಬರ್ತಾನೆ, ವೈರಿಯು ಬಂದು ಬೀಜ ಬಿತ್ತಿ ಹೋಗುತ್ತಾನೆ. ಪ್ರಿಯ ದೇವಜನರೇ, ಆ ವೈರಿಯನ್ನು ಆ ಬೀಜ ಬಿತ್ತದ ಹಾಗೆ
ನಾವು ಏನಾಗಿರ್ಬೇಕು? 24 ಗಂಟೆ ಕಾಲ ಆತ್ಮಿಕವಾಗಿ ನಾವು ಎಚ್ಚರವಾಗಿರುವುದು. ಆತ್ಮಿಕ ಜೀವನದ ಬಗ್ಗೆ ನಮಗೆ ದೇವರು ಎಚ್ಚರಿಕೆ ಕೊಡ್ತಿದ್ದಾನೆ. ನೀವು ಆತ್ಮಿಕವಾಗಿ ಒಳ್ಳೆ ಬೀಜಗಳನ್ನು ಬಿತ್ತುತ್ತಾ ಇರಬಹುದು, ಆದರೆ ಬಿತ್ತುವಂತ ಸಮಯದಲ್ಲಿ ನಿಮ್ಮ ಹಾಲಲ್ಲಿ ಕುಟುಂಬ, ನಿಮ್ಮ ವೈಯಕ್ತಿಕ ಜೀವಿತ, ಅಲ್ಲಿ ಸೈತಾನ ಏನ್ ಮಾಡ್ತಾನೆ? ಬೀಜವನ್ನು ಬಿತ್ತಬಹುದು. ಹಾಗಾಗಿ ನಾವು ಎಚ್ಚರವಾಗಿರಬೇಕು. ಪರಲೋಕಕ್ಕೆ ಹಾಲೆಲೂಯಾ ಹೋಗುವಂತವನು ಆ ಒಳ್ಳೆ ಬೀಜವನ್ನು ಬಿತ್ತಿದವನಾಗಿದ್ದಾನೆ. ಮತ್ತೆ ಸ್ವಾಮಿ ಹೇಳ್ತಾನೆ, ಆದರೆ ಅದೆರಡು ಸಹ ಒಟ್ಟಾಗಿ ಬೆಳೆಯಲಿ. ಈಗ ಸದ್ಯಕ್ಕೆ ತೆಗಿಲಿಕ್ಕೆ ಹೋಗಬೇಡಿ. ತೆಗೆಯುವಂತ ಸಮಯ ಯಾವುದು? ಅದು ಹಾಲೆಲೂಯಾ ಒಂದು ದಿವಸ ಬರುತ್ತದೆ. ಎಲ್ಲ ಬೆಳೆದಾದ ಮೇಲೆ ಮೊದಲು ಏನಲ್ಲಿ ತೆಗೆಯಲ್ಪಡುತ್ತದೆ? ಹಣಜಿ ತೆಗೆಯಲ್ಪಡುತ್ತದೆ. ಮತ್ತೆ ಹಾಲೆಲೂಯಾ ಒಳ್ಳೆ ಫಲಗಳು ತೆಗೆಯಲ್ಪಡುತ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾನೆ. ಹಾಗಾಗಿ ಪ್ರಿಯ ದೇವಜನರೇ, ಇವತ್ತು ನಾವು ಹೇಗಿದ್ದೆವು? ನಾವು ಒಳ್ಳೆ ರೀತಿಯಾಗಿ ಜೀವಿಸೋಣ. ನಾವು ಒಳ್ಳೆಯದ ಕೆಲಸವನ್ನು ಮಾಡುತ್ತಾ ಇರೋಣ. ಪ್ರತಿದಿನ ಒಳ್ಳೆ ಬೀಜವನ್ನು ಬಿತ್ತೋಣ. ಹಾಲೆಲೂಯಾ. ನಾವು ಸಂದೇಹ ಪಡದೆ, ಹಾಲೆಲೂಯಾ, ಮತ್ತು ನಾವು ಮನಗುಂದದೆ ಒಳ್ಳೆಯದನ್ನೇ ಮಾಡುತ್ತಾ ಹೋಗೋಣ. ಯಾಕೆಂದ್ರೆ ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ಬಿತ್ತುವವನಿಗೆ ಹೋಲಿಕೆಯಾಗಿದೆ. ಹಾಲೆಲೂಯಾ. ಒಳ್ಳೆಯ ಬೀಜವನ್ನು ಬಿತ್ತುವವನಿಗೆ ಹೋಲಿಕೆಯಾಗಿದೆ ಸ್ವಾಮಿ ಹೇಳ್ತಾನೆ. ಹಾಗಾಗಿ ಇವತ್ತು ನಾವು ಮನಗುಂದದೆ ನಾವು ಇರುವಾಗ ತಕ್ಕ ಸಮಯದಲ್ಲಿ ನಾವು ಬೆಳೆಯನ್ನು ಕೊಯ್ಯುವ ಹಾಗೆ ದೇವರು ಸಹಾಯವನ್ನು ಮಾಡುತ್ತಾನೆ. ಹಾಲೆಲೂಯಾ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ನಮಗೆ ಹಣಜಿ ನಮ್ಮ ಮಧ್ಯದಲ್ಲಿ ಬೆಳೀಲಿಕ್ಕೆ ಸೈತಾನನು ಬರಬಹುದು. ಒಂದು ವೇಳೆ ನಾವು ಎಚ್ಚರ ತಪ್ಪಿರದೆ ಒಂದು ವೇಳೆ ಹಣಜಿಯು ಬೆಳೆಯಲು ಪ್ರಾರಂಭವಾಗಿರ್ಬೋದು. ಆದರೆ ನಾವು ಮಾತ್ರ ಏನ್ ಮಾಡೋಣ? ಒಳ್ಳೆಯದನ್ನು ಮಾಡೋದನ್ನು ನಾವು ಬಿಡೋದು ಬೇಡ. ಮನಗುಂದದೆ ನಾವು ಒಳ್ಳೆಯದನ್ನು ಮಾಡೋಣ. ಹಾಲೆಲೂಯಾ. ತಕ್ಕ ಸಮಯದಲ್ಲಿ ಒಳ್ಳೆಯ ಫಲವನ್ನು ಕೊಯ್ಯುವ ಹಾಗೆ ದೇವರು ಮಾಡುತ್ತಾನೆ. ಕೆಟ್ಟತನಕ್ಕೆ ಸೋತು ಹೋಗದೆ ನಾವೇನ್ ಮಾಡೋಣ? ಒಳ್ಳೆಯದನ್ನು ಕೆಟ್ಟತನದಿಂದ ಸೋಲಿಸೋಣ. ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸೋಣ. ಹಾಲೆಲೂಯಾ. ಮತ್ತೆ ರೋಮ 12:10 ಓದ್ತೇವೆ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡಸ್ತಿಕೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಹಾಲೆಲೂಯಾ. ಇವತ್ತು ಎಷ್ಟೋ ಸಾರಿ ನಮ್ಮ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಹಾಲೆಲೂಯಾ, ನಾವು ಏಕ ಮನಸ್ಸುಳ್ಳವರಾಗಿರುವುದಿಲ್ಲ ಮತ್ತು ಎಲ್ಲ ಸಮಯದಲ್ಲಿ ದೊಡ್ಡಸ್ತಿಕೆ ಮೇಲೆ ನಾವು ಮನಸ್ಸಿಡ್ತೇವೆ. ದೀನರ ಸಂಗಡ ಬಳಕೆ ಆಗಿರುವುದಿಲ್ಲ. ನಾವು ದೀನರು, ಯಾರೆಲ್ಲ ಡೌನ್ ಟ್ರೋಡನ್ ಎಂಬುದಾಗಿ ಹೇಳ್ತೇವೆ. ತಗ್ಗಿಸಲ್ಪಟ್ಟವರು, ಬಡವರು, ದಿಕ್ಕಿಲ್ಲದವರೊಂದಿಗೆ ನಾವೇನಾಗುವುದಿಲ್ಲ, ನಾವಿರುವುದಿಲ್ಲ. ದೊಡ್ಡ ಸ್ಥಿತಿಯನ್ನು ಮಾಡಿ ನಾವು ಜೀವಿಸ್ತೇವೆ. ಆದರೆ ದೇವರು ವಾಕ್ಯ ಓದುತ್ತೇವೆ, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರಿ, ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ, ನಿಮ್ಮನ್ನು ನೀವೇ ಬುದ್ಧಿವಂತರನ್ನು ಎಣಿಸಿಕೊಳ್ಳಬೇಡಿರಿ. ಹಾಲೆಲೂಯಾ. ಒಳ್ಳೆಯ ಮೂಲವಾಗಿರುವಂತ ಯೇಸು, ಒಳ್ಳೆಯ ಮೂಲವಾಗಿ ಸೋರ್ಸ್ ಆಫ್ ಗುಡ್ ಥಿಂಗ್ಸ್, ಎಲ್ಲ ಒಳ್ಳೆಯ ಆಶೀರ್ವಾದಕ್ಕೆ ಮೂಲವಾಗಿರುವಂತ ಆ ದೇವರ ಭಾಗಗಳು ನಾವಾಗಿದ್ದೇವೆ. ನಾವು ಈ ಭೂಮಿಯ ಮೇಲೆ ಹಾಲೆಲೂಯಾ ಅದರ ರೆಪ್ರೆಸೆಂಟೇಟಿವ್ಗಳಾಗಿದ್ದೇವೆ. ಹಾಗಾಗಿ ಒಳ್ಳೆಯದನ್ನು ನಾವೇನ್ ಮಾಡೋದು ಬೇಡ, ಬೇಸರಗೊಳ್ಳದೆ ಮಾಡುತ್ತಾ ಇರೋಣ. ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾ ಇರೋಣ. ಅದರಿಂದ ನಾವು ಹಾಲೆಲೂಯಾ ಬೇಸರಗೊಳ್ಳದೆ ಮಾಡುವಾಗ ನಮ್ಮ ಜೀವಿತಗಳು ದೇವರು ಆಶೀರ್ವದಿಸುವನಾಗಿದ್ದಾನೆ. ಹಾಲೆಲೂಯಾ. ದೇವರು ನಮ್ಮನ್ನು ಬಲಪಡಿಸುವನಾಗಿದ್ದಾನೆ. ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ಹೇಗೆ ನೆರವೇರುತ್ತದೆ? ಮೊದಲನೇದಾಗಿ ದೇವರ ಸಮಯಕ್ಕೋಸ್ಕರ ಕಾಯಿರಿ. ದೇವರ ವೇಟ್ ಫಾರ್ ಹಿಸ್ ಟೈಮಿಂಗ್. ಹಾಲೆಲೂಯಾ. ಎರಡನೇದಾಗಿ ಆತನನ್ನು ವಾಗ್ದಾನವನ್ನು ನಿರೀಕ್ಷಿಸಬಹುದಾದ ರೀತಿಯಲ್ಲಿ ಕೆಲವೊಂದು ಸಾರಿ ನಾವು ನಿರೀಕ್ಷಿಸ್ತಾ ಇದ್ದೇವೆ, ಅದೇ ರೀತಿಯಲ್ಲಿ ಕೆಲವು ಸಾರಿ ವಾಗ್ದಾನಗಳು ನೆರವೇರಬಹುದು. ಮೂರನೇದಾಗಿ ಕೆಲವೊಂದು ಸಾರಿ ಅನಿರೀಕ್ಷಿತವಾಗಿ, ಅಲೌಕಿಕವಾಗಿ ದೇವರು ಸೂಪರ್ ನ್ಯಾಚುರಲ್ ರೀತಿಯಲ್ಲಿ ನಮಗೆ ತನ್ನ ವಾಗ್ದಾನಗಳನ್ನು ನೆರವೇರಿಸಬಹುದು. ಹಾಲೆಲೂಯಾ. ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಹಾಲೆಲೂಯಾ. ನಾಲ್ಕನೇದಾಗಿ ಹಾಲೆಲೂಯಾ ಆತ್ಮಿಕ ಆಶೀರ್ವಾದಗಳ ಮುಖಾಂತರ ನಾವು ಕ್ರಿಸ್ತನ ಮಕ್ಕಳಾಗಿ, ನೀತಿವಂತರಾಗಿ, ಹಾಲೆಲೂಯಾ ನಂಬಿಗಸ್ತರಾಗಿ, ಭಯಭಕ್ತಿ ಉಳ್ಳವರಾಗಿ, ನಿರ್ದೋಷಿಗಳಾಗಿ ಹೀಗೆ ನಾವು ಜೀವಿಸುವಾಗಲೂ ಸಹ ದೇವರ ವಾಗ್ದಾನಗಳೇನಾಗ್ತದೆ? ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಸ್ವಾಮಿ ಸಾಮ್ಯನ ಹೇಳ್ತಾನೆ. ಏನ್ ಸಾಮ್ಯ? ಬಿತ್ತುವವನ ಸಾಮ್ಯ. ಹಾಲೆಲೂಯಾ. ಎರಡೂ ಸಹ ಒಳ್ಳೆ ಬೀಜವನ್ನು ಬಿತ್ತಿ ಹೋಗ್ತಾನೆ. ಬಿತ್ತಿ ಹೋದ ನಂತರ ಒಬ್ಬ ಬಂದು ಕಳ್ಳನು ಕೆಟ್ಟದ್ದನ್ನು ಬಿತ್ತಿ ಹೋಗ್ತಾನೆ, ಕಳೆಯನ್ನು ಬಿತ್ತಿ ಹೋಗುತ್ತಾನೆ, ಹಣಜಿಯನ್ನು ಬಿತ್ತಿ ಹೋಗುತ್ತಾನೆ. ಬಿತ್ತಿ ಹೋದಂತ ಹಾಲೆಲೂಯಾ ಹಣಜಿ ಎರಡು ಏನಾಗ್ತದೆ? ಒಟ್ಟೊಟ್ಟಿಗೆ ಆಗಿ ಬೆಳೆಯುತ್ತದೆ. ಆದರೆ ದೇವರು ಹೇಳ್ತಾನೆ, ಹಣಜಿ ಮೊದಲು ಏನಾಗ್ತದೆ? ತೆಗೆಯಲ್ಪಟ್ಟು ಸುಡಲ್ಪಡುತ್ತದೆ.
ಸುಡಲ್ಪಡುತ್ತದೆ. ಆದರೆ ಒಳ್ಳೆಯ ಬೀಜಗಳನ್ನು ದೇವರು ತೆಗೆದುಕೊಂಡು ಅದನ್ನು ಸಂರಕ್ಷಿಸಿ ಅದು ಉಪಯೋಗಕ್ಕೆ ಬರುವಂತದ್ದಾಗಿದೆ. ಫಲ, ನೆಕ್ಸ್ಟ್ ಫಲಕ್ಕೆ ಅದು ಯೂಸ್ಫುಲ್ ಆಗಿರುವಂತದ್ದಾಗಿದೆ. ಹಾಗಾಗಿ ನಾವು ಒಳ್ಳೆಯದನ್ನು ಮಾಡೋಣ. ಒಳ್ಳೆಯ ಬೀಜವನ್ನು ಈ ಭೂಮಿ ಮೇಲೆ ಅಂದ್ರೆ ನಾವಿರುವಾಗ ಕ್ರಿಸ್ತನ ಒಳ್ಳೆಯತನವನ್ನು ನಾವು ಈ ಭೂಮಿ ಮೇಲೆ ನಾವು ಬಿತ್ತಿ ನಾವು ಜೀವಿಸೋಣ. ಗಲಾತ್ಯ 5:22 ಓದುತ್ತೇವೆ. ದೇವರ ಆತ್ಮನಿಂದ ಉಂಟಾದ ಫಲವೇನೆಂದರೆ ಅದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ ಎಂಬುದಾಗಿ. ದೇವರ ಆತ್ಮನಿಂದ ಉಂಟಾಗುವ ಫಲಗಳು: ಪ್ರೀತಿಯೇ ಜೀವಿಸೋಣ, ಸಂತೋಷದಲ್ಲಿ ಜೀವಿಸೋಣ, ಸಮಾಧಾನವನ್ನು ಬಿತ್ತೋಣ, ದೀರ್ಘಶಾಂತಿಯನ್ನು ಬಿತ್ತೋಣ, ದಯೆಯನ್ನು ಬಿತ್ತೋಣ, ಉಪಕಾರವನ್ನು ಬಿತ್ತೋಣ, ನಂಬಿಕೆಯನ್ನು ಬಿತ್ತೋಣ, ಸಾಧುತ್ವ, ಶಮೆದಮೆ ಇವೆಲ್ಲ ಬಿತ್ತೋಣ. ಯಾಕೆಂದ್ರೆ ಇದು ಫಲಗಳಾಗಿ ಇದರಿಂದ ಫಲಗಳು ಉತ್ಪತ್ತಿ ಆಗುತ್ತದೆ ನಮ್ಮ ಜೀವಿತಗಳಲ್ಲಿ. ಇದೆಲ್ಲ ದೇವರಾತ್ಮನಿಂದ ಉಂಟಾಗುವಂತ ಫಲಗಳು. ಹಾಗಾಗಿ ಶರೀರ ಭಾವದಲ್ಲಿ ಬಿತ್ತುವವನು ಆ ಶರೀರ ಭಾವದ ನಾಶವನ್ನು ಕೊಯ್ಯುತ್ತಾನೆ. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಓದುತ್ತೇವೆ. ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವನೆಯಿಂದ ನಾಶನವನ್ನು ಕೊಯ್ಯುತ್ತಾನೆ. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುತ್ತಾನೆ ಎಂಬುದಾಗಿ. ಹೌದು, ಹಾಗಾಗಿ ಕೊಯ್ಯುವಂಥದ್ದು ನಮ್ಮ ಕೈಯಲ್ಲಿದೆ. ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ಮನಗುಂದದಿದ್ದರೆ ನಾವು ತಕ್ಕ ಸಮಯದಲ್ಲಿ ನಾವು ಬೆಳೆಯ ಫಲವನ್ನು ಕೊಯ್ಯುತ್ತೇವೆ. ಮನಗುಂದುವುದು ಬೇಡ. ಒಳ್ಳೆತನವನ್ನು ಬೇಸರಗೊಳ್ಳದೆ ಮಾಡೋಣ. ಒಳ್ಳೆಯದನ್ನು ಬೇಸರಗೊಳ್ಳದೆ ಸಭೆಯಲ್ಲಾಗಿರ್ಬೋದು, ನಮ್ಮ ನೆರೆಕೆರೆಯವರಲ್ಲಾಗಿರ್ಬೋದು, ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು, ಎಲ್ಲೇ ಆಗ್ಲಿ, ಲೆಟ್ ಅಸ್ ಡು ಗುಡ್. ಒಳ್ಳೆಯದನ್ನು ಮಾಡೋಣ. ಒಳ್ಳೆಯದಕ್ಕೆ ಪ್ರತಿಫಲ ಖಂಡಿತವಾಗಿ ಇವತ್ತಿಲ್ದಿದ ದೇವರು ಕೊಡುತ್ತಾನೆ. ಒಳ್ಳೆತನದ ಆಶೀರ್ವಾದ ದೇವರು ಖಂಡಿತವಾಗಿ ನಮಗೆ ಕೊಡುವನಾಗಿದ್ದಾನೆ. ಕೀರ್ತನೆಗಾರನು ತನಗೆ ತಾನೇ ಮಾತನಾಡಿಕೊಳ್ಳುವುದನ್ನು ನೋಡುತ್ತೇವೆ. ಒಂದು ವೇಳೆ ಮನಗುಂದಿದವರಾಗಿ ಇರುವುದಾದರೆ ಕೀರ್ತನೆಗಾರ ನಮಗೆ ಒಂದು ಒಳ್ಳೆಯ ಉದಾಹರಣೆ. ಆತನು 103ನೇ ಕೀರ್ತನೆ 1ನೇ ವಚನ ಹೀಗೆ ಹೇಳುತ್ತಾನೆ: ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ತನಗೆ ತಾನೇ ಕುಂದಿ ಹೋದಂತ ಆ ಕೀರ್ತನೆಗಾರನು ದಾವೀದನು ಹೇಳ್ತಾ ಇದ್ದ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿದವರೆಲ್ಲರ ನ್ಯಾಯವನ್ನು ಸ್ಥಾಪಿಸು. ತನ್ನ ಮನಕ್ಕೆ ತಾನು ಮಾತನಾಡಿಕೊಳ್ಳುತ್ತಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ತನಗೋಸ್ಕರ ತನಗೆ ತಾನೇ ಹೇಳಿಕೊಳ್ಳುತ್ತಾ ಇದ್ದಾನೆ. ಮನಗುಂದಿದಂತ ಕೀರ್ತನೆಗಾರನು ಎಷ್ಟು ಸುಂದರವಾಗಿ ಹೇಳ್ತಾನೆ: ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರನಾಮವನ್ನು ಕೀರ್ತಿಸಿ. ನನ್ನ ಸರ್ವ ಇಂದ್ರಿಯಗಳಿಂದ ಆತನ ಪವಿತ್ರನಾಮವನ್ನು ಕೀರ್ತಿಸಿ. ಕುಗ್ಗೆಲ್ಪಟ್ಟಿದ್ದೀರಾ, ಮನಗುಂದಿ ಹೋಗಿದ್ದೀರಾ, ಕೊಳೆತಂತ ಅವಸ್ಥೆ, ನೆಗೆಟಿವ್ ಆದಂತ ನಿಮ್ಮ ಯೋಚನೆಗಳಾಗಿದೆಯಾ? ಮನ ಕುಂದಿ ಹೋಗಿದ್ದೀರಾ? ಯೇಸುವಿನ ಬಗ್ಗೆ ಯೋಚನೆ ಮಾಡುವಾಗೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡುತ್ತಾ ಇದ್ದೀರಾ? ದೇವರ ಅದ್ಭುತಗಳ ಬಗ್ಗೆ ನೆಗೆಟಿವ್ ಆಗಿದೆಯಾ ನಿಮ್ಮ ಮೈಂಡ್? ದೇವರ ಪ್ರಾರ್ಥನೆಯ ಬಗ್ಗೆ ನೆಗೆಟಿವಿಟಿ ಇಂದ ತುಂಬಿ ಹೋಗಿದೆಯಾ? ದೇವರು ಹೇಳ್ತಿದ್ದಾನೆ, ನೀವೇ ಮಾತಾಡಿಕೊಳ್ಳಿರಿ ಇವತ್ತು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡುವ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹಲ್ಲೆಲೂಯಾ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತಾನೆ. ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವನಾಶನ ತಪ್ಪಿಸುವವನು ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಬಯಸುವಂಥದ್ದು ನಮಗೆ ನಾವೇ ಮಾತನಾಡಿಕೊಳ್ಳೋಣ. ಕೀರ್ತನೆಗಾರನು ಮನಗುಂದಿಸುವ ಸಮಯದಲ್ಲಿ ಅವನಿಗೆ ಯಾರೂ ಇಲ್ಲ, ಅವನನ್ನು ಸಂತೈಸುವವರು ಯಾರಿಲ್ಲ. ದೇವರಿದ್ದಾನೆ. ಆದರೆ ತನ್ನ ಆ ಪರಿಸ್ಥಿತಿಯಲ್ಲಿ ಅವನು ಡಿಸೈಡ್ ಮಾಡಿಕೊಳ್ಳುತ್ತಾನೆ, ನನ್ನ ಈ ತಪ್ಪಾಗಿ ಥಿಂಕ್ ಮಾಡುತ್ತಿರುವಂತ ಈ ಮನಸ್ಸಿಗೆ ನಾನೇ ಮಾತಾಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ತಪ್ಪಾದ ಯೋಚನೆ ಬರುವಂತ ಈ ಮನಸ್ಸಿಗೆ ನಾನೇ ಮಾತನಾಡಿಕೊಳ್ಳುತ್ತೇನೆ ಎಂಬುದಾಗಿ ಯೋಚಿಸಿ ಅವನು ತನಗೆ ತಾನೇ ಮಾತನಾಡಿಕೊಳ್ಳುತ್ತಾನೆ. ಅಲ್ಲಿ ಇವತ್ತು ಮನಗುಂದಿದ ಸಮಯದಲ್ಲಿ ಯಾರ್ಯಾರು ಸಹಾಯ ಮಾಡುತ್ತಾರೆ, ಯಾರು ನಮ್ಮನ್ನು ಎಂಕರೇಜ್ ಮಾಡುತ್ತಾರೆ ಎಂಬುದಾಗಿ ನಿರೀಕ್ಷಿಸಿಕೊಂಡು ಹೋಗಬೇಡಿ. ನಿಮಗೆ ನೀವೇ ಮಾತನಾಡಿಕೊಳ್ಳಿರಿ. ನನ್ನ ಮನವೇ ಎಂಬುದಾಗಿ ಮಾತನಾಡಿರಿ. ನನ್ನ ಹಲ್ಲೆಲೂಯಾ, ದೇವರು ನನಗೆ ಸಹಾಯಕನಾಗಿದ್ದಾನೆ ಎಂಬುದಾಗಿ ಮಾತನಾಡಿಕೊಳ್ಳಿದೆ. ಹಲ್ಲೆಲೂಯಾ, ದೇವರು ನನ್ನ ಅಪರಾಧಗಳನ್ನು ಕ್ಷಮಿಸ್ತಾನೆ ಎಂಬುದಾಗಿ ಪಾಪದಲ್ಲಿ ಇದ್ದುಕೊಂಡು ಮನಗುಂದಿ ಹೋಗಿದ್ದೀರಾ? ಹಲ್ಲೆಲೂಯಾ, ನಿಮಗೆ ನನ್ನ ದೇವರು ನನ್ನ ಅಪರಾಧಗಳನ್ನು ಕ್ಷಮಿಸುತ್ತಾನೆ ಎಂಬ ಮಾತುಗಳನ್ನು ನಿಮಗೆ ಆಡಿಕೊಳ್ಳಿರಿ.
ಹಾಲೆಲೂಯ, ನನ್ನ ಜೀವನಾಶ ತಪ್ಪಿಸುತ್ತಾನೆ ಎಂಬುದಾಗಿ ಮಾತನಾಡಿಕೊಳ್ಳಿ. ಹೀಗೆ ಮಾತನಾಡುವಾಗ ಖಂಡಿತವಾಗಿಯೂ ಹಾಲೆಲೂಯ ಈ ದಾವೀದನು ತನ್ನ ಜೀವಿತದಲ್ಲಿ ಚೈತನ್ಯವನ್ನು ಕಂಡುಕೊಳ್ತಾನೆ. ಆ ಕೀರ್ತನೆ ಫುಲ್ ಓದಿ ನೋಡಿದಾಗ ನಿಮಗೆ ಆತನ ಹಾಲೆಲೂಯ ಆತನ ಕೀರ್ತನೆ ಎಂಡಿಗೆ ಆತನ ವಿಶೇಷ ಆಶೀರ್ವಾದಗಳನ್ನು ಕಂಡಿದ್ದನ್ನು ಆತನ ನಾವು ನೋಡುತ್ತೇವೆ ಪ್ರಿಯರೇ. ಹಾಲೆಲೂಯ, ಆತನು ತನಗೆ ತಾನೇ ಎಚ್ಚರಿಸಿಕೊಳ್ಳುತ್ತಾನೆ. ಇವತ್ತು ನಮಗೆ ನಾವೇ ಎಚ್ಚರಿಸಿಕೊಳ್ಳೋಣ. ಯಾವುದು ತಪ್ಪು ಎಂಬುದಾಗಿ ಅರ್ಥ ಮಾಡಿಕೊಳ್ಳೋಣ. ಯಾವುದು ನನ್ನ ಜೀವಿತದಲ್ಲಿ ಎಡಲಿಕ್ಕೆ ಕಾರಣ ಮಾಡುತ್ತಿದೆ ಎಂಬುದಾಗಿ ನೋಡಿಕೊಳ್ಳೋಣ. ಯಾವುದರಿಂದ ನಾನು ದೂರವಾಗಿದ್ದೇನೆ ಎಂಬುದಾಗಿ ನೋಡಿಕೊಳ್ಳೋಣ. ಕಳೆದ ಭಾನುವಾರ ನಾನು ಪ್ರಸಂಗ ಮಾಡಿದ ಹಾಗೆ ನೀವು ಏನನ್ನು ಕಳೆದುಕೊಂಡಿದ್ದೀರಿ ತಿರುಗಿ ಪಡೆಯುವಂತ ಆಶೆ ನಿಮಗಿರಲಿ. ಹಾಲೆಲೂಯ, ಐ ವಾಂಟ್ ಇಟ್ ಬ್ಯಾಕ್. ದೇವರ ಆತ್ಮಿಕವಾಗಿ ಎಷ್ಟೋ ಸಂಗತಿಗಳು ನನ್ನಲ್ಲಿತ್ತು, ಆದರೆ ಇವತ್ತು ಅದನ್ನೆಲ್ಲ ಕಳೆದುಕೊಂಡಿದ್ದೇನೆ. ದೇವರೇ, ನನಗೆ ತಿರುಗಿ ಬೇಕು. ಐ ವಾಂಟ್ ಇಟ್ ಬ್ಯಾಕ್. ದೇವರ ಆಶೀರ್ವಾದ ಖಂಡಿತವಾಗಿಯೂ ನಾವು ಆ ರೀತಿಯಾದ ಪ್ರಾರ್ಥನೆಗಳನ್ನು ಮಾಡುವಾಗ, ಏನು ಕಳೆದುಕೊಂಡಿದ್ದೇವೆ ಅದಕ್ಕೆ ದುಃಖವನ್ನು ಪಡುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ತಿರುಗಿ ನಡೆಸುವನಾಗಿದ್ದಾನೆ. ತಿರುಗಿ ನಮ್ಮನ್ನು ಹಾಲೆಲೂಯ ನಾವು ಕಳೆದುಕೊಂಡದ್ದನ್ನು ದೇವರು ನಮಗೆ ಕೊಡುವನಾಗಿದೆ. ಯೋಬನು ಕಳೆದುಕೊಂಡನು, ನಿರೀಕ್ಷೆಯನ್ನು ಬಿಡಲಿಲ್ಲ. ಆತನು ದೇವರ ಮೇಲೆ ಸಂಪೂರ್ಣ ಯಥಾರ್ಥತ್ವದಲ್ಲಿ ಜೀವಿಸಿದನು. ಹಾಲೆಲೂಯ, ದೇವರನ್ನು ನಂಬಿದನು. ಹೆಂಡತಿಯು ದೂಷಿಸು, ನಿನ್ನ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳುವಾಗಲೂ ಹಾಲೆಲೂಯ ಆತನು ಅದನ್ನು ಮಾಡಿ ಹೆಂಡತಿಯ ಮಾತನ್ನು ಕೇಳಲಿಲ್ಲ. ನಾವು ಎಲ್ಲಿ ಕೇಳಬೇಕು, ಯಾರ ಮಾತನ್ನು ಎಲ್ಲಿ ಕೇಳಬೇಕೆಂಬುದಾಗಿ ದೇವರ ವಿವೇಚನೆ ಕೊಡಲಿ. ಇವತ್ತು ನಾವು ಎಷ್ಟೋ ಸಾರಿ ದೇವರ ಮಾತುಗಳನ್ನು ಎಲ್ಲೆಲ್ಲೋ ಯಾವ್ಯಾವ ರೀತಿಯಲ್ಲಿ ಕೇಳುತ್ತೇವೆ, ಆದರೆ ವಿವೇಚನೆ ಆತ್ಮನ್ನು ಕಳೆದುಕೊಂಡ ರೀತಿಯಲ್ಲಿ ಎಲ್ಲದಕ್ಕೂ ಹಾಲೆಲೂಯ ಹಾ ಎಂಬುದಾಗಿ ಹೇಳುವವರು. ಹಾಲೆಲೂಯ, ಎಲ್ಲಿ ನಾವು ಹಾ ಹೇಳಬೇಕು ಅಲ್ಲಿ ಹೇಳಬೇಕು, ಎಲ್ಲಿ ತಪ್ಪಿದೆ ಅಲ್ಲಿ ತಪ್ಪನ್ನು ಹೇಳಬೇಕು.